विगत समस्त व्यापारवेदी विनिवृत्त संग प्रवृद्ध कालोप्यजरो वरेण्य पायात् पुरुष पुराण पायात् पुरुष पुराण. ಕನ್ನಡ ಐತೆ ಕೇಳ ಅದು ಘಟಿ ಗೊತ್ತಿದ್ರೆ ಹೇಳಲ್ಲ ಕನ್ನಡ. ಚಿರವಾಗಿರುತ್ತ ಸರ್ವಗತರೆನಿಸಿಕೊಳ್ಳುವರು ಸರ್ವಸಂಗತ್ಯಾಗಿಯಾಗಿ ತಾವೆಲ್ಲ ಮುಗಟ ಜ್ಞಾತರಿಹರು ಕಾಲಮಾನದಿರುಳರಿದ್ದರು ಅಜರ ಅಮರ ತಾವಾಗಿರುವರು ವಿಪದೆಗಳಿಂ ಸದಾ ಸಲಹುವರು ಆ ಪುರಾಣ ಪುರುಷೋತ್ತಮರು ಆ ಪುರಾಣ ಪುರುಷೋತ್ತಮರು. ಮಹಾಕವಿ ಶ್ರೀ ಧನಂಜಯ ವಿರಚಿತ ವಿಷಾಪಹಾರ ಸ್ತೋತ್ರ ಎನ್ನುವಂತಹ ಸ್ತುತಿ ಕೃತಿಯನ್ನು ನಾವೇನು ಮಾಡೋದಿದೆ ಅಂತಂದರೆ ಇವತ್ತು ಪ್ರಾರಂಭಿಸೋದಿದೆ. ಇದು ಪಂಚಸ್ತೋತ್ರ ಸಂಗ್ರಹ ಅನ್ನುವಂಥದ್ದಿದೆ. ಈ ಕೃತಿ ಎಲ್ಲರ ಕಡೆನೂ ಇದೆ. 5 ಸ್ತುತಿಗಳನ್ನು 5 ಸ್ತೋತ್ರಗಳನ್ನು ಇದರೊಳಗೆ ಏನು ಮಾಡಿದ್ದಾರೆ ಅಂತಂದ್ರೆ ಸಂಗ್ರಹಿಸಿದ್ದಾರೆ. ನಮ್ಮ ಜೈನ ಪರಂಪರೆಯನ್ನು ಜೈನ ವಾಂಗ್ಮಯವನ್ನು ನೋಡಿದಾಗ ಸ್ತುತಿ ಸಾಹಿತ್ಯಕ್ಕೆ ಯಾವುದೇ ಕೊರತೆ ಇಲ್ಲ. ಎಲ್ಲ ಆಚಾರ್ಯರು ಕೂಡ ಏನು ಮಾಡಿದ್ದಾರೆ ಅಂತಂದ್ರೆ ಸ್ತುತಿ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಸ್ತುತಿ ಸಾಹಿತ್ಯದ ಎಷ್ಟೋ ವಿಷಯಗಳೇನಿದ್ದಾವೆ ಅಂತಂದ್ರೆ ದೊಡ್ಡ ದೊಡ್ಡ ಗ್ರಂಥಗಳೇ ಆಗ್ಯಾವ. ಯಾವಾಗ ನಾವು ಸ್ವಾಮಿ ಸಮಂತಭದ್ರಾಚಾರ್ಯರನ್ನು ನೋಡ್ತೇವೆ ಆಗ ಅವರ ಗಂಧಹಸ್ತಿ ಮಹಾಭಾಷ್ಯ ಅನ್ನುವಂಥ ಒಂದು ಟೀಕೆ, ಒಂದು ಗ್ರಂಥ, ಆ ಗ್ರಂಥದ ಮಂಗಲಾಚರಣೆಯೊಳಗನ ಸುಮಾರು 105 ಏನು ಮಾಡಿದಾರೆ ಅಂತಂದ್ರೆ ಪದ್ಯಗಳನ್ನು ಬರೆದು ಮಂಗಲಾಚರಣೆ ರೂಪದ ಸ್ತುತಿಯನ್ನು ಏನು ಮಾಡಿದ್ದಾರೆ ಅಂತಂದ್ರೆ ಅದನ್ನು ಏನು ಮಾಡಿದ್ದಾರೆ ಅಂತಂದ್ರೆ ದೇವಾಗಮ ಸ್ತೋತ್ರ ಅಂತೇಳಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅನೇಕ ಆಚಾರ್ಯರು ನಮ್ಮ ಹಿಂದಿನ ಒಂದು ಪುರಾಣಗಳನ್ನು ನೋಡಿದ್ವಿ ಅಂತಂದ್ರೆ ಬಹಳಷ್ಟು ಹೆಚ್ಚಿನ ಸಂಖ್ಯೆಯೊಳಗೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಈ ಒಂದು ಸ್ತವನಗಳನ್ನು ಸ್ತೋತ್ರಗಳನ್ನು ಏನು ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ. ಕೆಲವೇ ಶಬ್ದಗಳಲ್ಲಿ ಛಂದಾನುಬದ್ಧವಾಗಿ ರಚನೆಯಾಗಿರ್ತಕ್ಕಂಥ ಈ ಸ್ತೋತ್ರಗಳು ತಮ್ಮೊಳಗನ ಏನಿರ್ತಾವಂತಂದ್ರೆ ಒಂದು ಬೃಹತ್ ಕೃತಿ ರೂಪದೊಳಗನ ಇರ್ತಾವ ಅನ್ನುವಂಥದ್ದು ನಮಗೇನಿದೆ ಅಂತಂದ್ರೆ ತಿಳಿದಂಥ ವಿಷಯ. ಆ ಕಾರಣವಾಗಿ ಈ 5 ಸ್ತೋತ್ರಗಳನ್ನು ಸಂಗ್ರಹ ಮಾಡಿ ಇದನ್ನು ಹೊರತರುವಂಥ ಸಮಯದೊಳಗೆ ಮೊದಲ ಮಾತು ಅಂಥೇಳಿ ತಾಯಿಗಳು ಏನು ಮಾಡಿದ್ದಾರೆ ಅಂತಂದ್ರೆ 1-2-3 ಪೇಜ್ ಬರೆದಿದ್ದಾರೆ. ಅದನ್ನು ಓದೋಕ್ಕಿಂತ ಮೊದಲು ಅದನ್ನು ಓದಲೇಬೇಕು. ಅಷ್ಟು ಅದ್ಭುತವಾಗಿ ಏನಾಗಿದೆ ಅಂತಂದ್ರೆ ಅದು ಮೂಡಿ ಬಂದಿದೆ. ಅದಕ್ಕೊಂದು ಸ್ವಲ್ಪ ಏನು ಮಾಡೋಣ ಅಂತಂದ್ರೆ ಪ್ರಾರಂಭದ ಕೆಲವೊಂದು ವಿಷಯಗಳನ್ನು ನೋಡಿ ಆಮೇಲೆ ನಾವು ಏನು ಮಾಡೋಣ ಅಂತಂದ್ರೆ ಆ ಪದ್ಯಗಳ ಕಡೆಗೆ ಹೋಗೋಣ. ಮೊದಲ ಮಾತು ಅಂತಿದೆ. ಪಂಚಸ್ತೋತ್ರ ಯಾರ ಕಡೆ ಇದೆ ಅವ್ರ ಕಡೆ ನೋಡಿ. ಜೈನ ದರ್ಶನವು ಮೂಲತಃ ವಸ್ತು ದರ್ಶನವಿದ್ದು ಅದರಲ್ಲಿ ವಸ್ತುವಿನ ಸ್ವತಂತ್ರತೆಯನ್ನು ವಿಭಿನ್ನ ರೂಪದಿಂದ ತಿಳಿಸಿಕೊಡಲಾಗಿದೆ. 4 ಅನುಯೋಗಗಳ ಅವಲೋಕನೆಯಿಂದ ಹೊರಡುವ ನಿಷ್ಕರ್ಷವು ಕೇವಲ ಒಂದು ವೀತರಾಗ ಭಾವವೇ ಇದೆ. ಅದು ಕಾಲಲಬ್ಧಿ ಪ್ರಾಪ್ತ ಜೀವನಿಗೆ ಅವನ ಜ್ಞಾನದ ಯೋಗ್ಯತೆಯಿಂದ ಪ್ರಕಟವಾಗುತ್ತದೆ ಎಂಬ ಮಾತು ಸತ್ಯವಿದ್ದರೂ ಕೂಡ ಬಾಹ್ಯ ನಿಮಿತ್ತದ ಮುಖ್ಯತೆಯಿಂದ ದ್ರವ್ಯಶ್ರುತದ ಸ್ಥಾನವು
ದೇವಗುರುಗಳಷ್ಟೇ ಎತ್ತರದ್ದಿದೆ. ಯಾವ ಜೀವನು ಯೋಗ್ಯ ನಿಮಿತ್ತದ ಉಪಯೋಗವನ್ನು ಯೋಗ್ಯ ಸಮಯದಲ್ಲಿ ಮಾಡಿಕೊಳ್ಳುತ್ತಾನೆ, ಆ ಜೀವನು ಅನಾದಿ ಕಾಲದಿಂದ ಹಿಂದೆಯೇ ಉಳಿಯುತ್ತಿದ್ದ ಸುಯೋಗ್ಯ ಕಾರ್ಯವನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಮುಂದೆ ಆಗಮ ಈ ಪ್ರಕಾರ, ಮುಂದಿನ ಅದು ಬಿಟ್ಟು ಓದ್ತಾ ಇದ್ದಂದ್ರೆ, ಈ ಪ್ರಕಾರ ಆಗಮ ಅಧ್ಯಾತ್ಮ ಗ್ರಂಥಗಳ ಉಪಯೋಗವು ವಾಸ್ತವದಲ್ಲಿ ಸಮ್ಯಕ್ ಜ್ಞಾನದ ವಿಷಯವಾಗಿರುವುದರ ಜೊತೆಯಲ್ಲಿ ಸಮ್ಯಕ್ ಜ್ಞಾನದ ಎಂದರೆ ಭೇದಜ್ಞಾನದ ಮೂಲಕ ಸಮ್ಯಕ್ ದರ್ಶನದ ಕಾರಣವೂ ಆಗಬಹುದಾಗಿದೆ. ಆದರೆ ವೀತರಾಗ ಪ್ರಭುವಿನ ಭಕ್ತಿರೂಪ ಸ್ತೋತ್ರ ಹಾಗೂ ಕಾವ್ಯಗಳಂತೂ ಅಂತರಾತ್ಮರುಗಳಿಗೆ ಲಾಭದಾಯಕವಾಗುತ್ತವೆ. ಏಕೆಂದರೆ ಅವು ರಾಗ ರಸ ಗರ್ಭಿತವಿದ್ದು ವೀತರಾಗ ಪ್ರಭುಗಳಲ್ಲಿ ಇಲ್ಲದಿರುವಂಥ ಗುಣಗಳನ್ನು ಆರೋಪ ಮಾಡಿರುವ ಶಬ್ದಗಳನ್ನು ಒಳಗೊಂಡಿರುತ್ತವೆ. ಎಲ್ಲ ಸ್ತುತಿ ಸ್ತೋತ್ರಗಳಲ್ಲಿ ಇದಿರ್ತಿದ್ರಿ. ಏನಿರ್ತಿದೆ ನೋಡಿ ಮತ್ತೊಮ್ಮೆ, ಅವು ರಾಗ ರಸಗರ್ಭಿತವಿದ್ದು, ರಾಗರೂಪಿ ರಸದಿಂದ ಕೂಡಿರ್ತಕ್ಕಂಥವಿದ್ದು ವೀತರಾಗ ಪ್ರಭುಗಳಲ್ಲಿ ಇಲ್ಲದಿರುವಂಥ ಗುಣಗಳನ್ನು ಆರೋಪ ಮಾಡಿರುವ ಶಬ್ದಗಳನ್ನು ಒಳಗೊಂಡಿರುತ್ತವೆ. ಯಾವ ಗುಣಗಳನ್ನು ನಾವು ನೋಡ್ಲಿಕ್ಕೆ ಸಿಗೋದಿಲ್ಲ, ಅಂತಹ ಗುಣಗಳನ್ನು ಆರೋಪ ಮಾಡಿ ಅಲ್ಲೇನು ಮಾಡಿರ್ತಾರೆ ಅಂತಂದ್ರೆ ಶಬ್ದಗಳ ಪ್ರಯೋಗ ಮಾಡಿರ್ತಾರೆ. ಆದುದರಿಂದ ಔಪಚಾರಿಕ ಉದ್ಗಾರಗಳನ್ನು ಯಥಾರ್ಥ ಶ್ರದ್ಧೆ ಹಾಗೂ ವಿವೇಕ ಇಲ್ಲದೆ ಹೋಗಿ ಸಾಮಾನ್ಯ ಜನರು ಆ ಗುಣಗಳನ್ನು ಪ್ರಭುವಿನ ಸ್ವರೂಪವೆಂದು ತಿಳಿದುಕೊಂಡರೆ ಅವರುಗಳ ಪ್ರಯೋಜನವು ಸಿದ್ಧವಾಗುವುದಿಲ್ಲ. ಇದನ್ನು ಲಕ್ಷ್ಯ ಇಡಬೇಕು. ಕೇವಲ ಸ್ತುತಿ ಸ್ತೋತ್ರಗಳನ್ನು ಹೇಳುವಾಗ ಕಷಾಯಗಳು ಮಂದವಾಗಿದ್ದರೆ ಪುಣ್ಯದ ಬಂಧವಾಗುವುದು. ಬಂಧ ಮಾರ್ಗದ ವಿಚ್ಛೇದವು ಜೀವನಿಗೆ ಅನಾದಿಯಿಂದಲೂ ಕಠಿಣವಾಗಿ ಉಳಿದಿದೆ. ನಿಜವಾಗಿ ಜೈನ ಕುಲದಲ್ಲಿ ಜನ್ಮ ಪಡೆದಿರುವ ಪ್ರಯೋಜನವು ಪುಣ್ಯಬಂಧ ಅಥವಾ ಸ್ವರ್ಗದ ಪ್ರಾಪ್ತಿ ಅಲ್ಲ. ತಿಳಿತೀರಿ ಏನು ಹೇಳ್ಕದಾರ ನೋಡ್ರಿ. ಕೇವಲ ಸ್ತುತಿ ಸ್ತೋತ್ರಗಳನ್ನು ಹೇಳುವಂಥ ಸಮಯದೊಳಗೆ ಕಷಾಯಗಳ ಬಂದಾಗಿದ್ದು ಅಂದ್ರೆ ಪುಣ್ಯದ ಬಂಧ ಆಗ್ತಾ ಇದೆ. ಆದ್ರೆ ಬಂಧ ಮಾರ್ಗದ ವಿಚ್ಛೇದ ಜೀವನಿಗೆ ಇಂದಿನ ತನಕ ಆಗೇ ಇಲ್ಲ. ಬಂಧ ಮಾರ್ಗನ ನಡೆದಿದೆ. ಆ ಕಾರಣದಿಂದ ನಿಜವಾಗಿ ನಾವು ಜೈನ ಕುಲದೊಳಗೆ ಜನ್ಮ ಪಡೆದಿರುವ ಪ್ರಯೋಜನ ಪುಣ್ಯ ಬಂಧ ಅಲ್ಲ ಅಥವಾ ಸ್ವರ್ಗದ ಪ್ರಾಪ್ತಿ. ಇದು ನಮ್ಮದೇನಲ್ಲ ಅಂದ್ರೆ ಪ್ರಯೋಜನ ಅಲ್ಲ. ಇದು ಸ್ವಾಭಾವಿಕವಾಗಿ ಸಿಗುವಂಥದ್ದಿದೆ, ನಮಗೆ ತನ್ನಿಂತಾನೇ ಆಗುವಂಥದ್ದಿದೆ. ಅಂತೆಯೇ ಪ್ರಸ್ತುತ ಕೃತಿ ಪಂಚಸ್ತೋತ್ರ ಸಂಗ್ರಹದಲ್ಲಿ ಬರುವಂಥ ಭಕ್ತಾಮರ, ಕಲ್ಯಾಣ ಮಂದಿರ, ಏಕೀಭಾವ, ಇವು 3 ಸ್ತೋತ್ರಗಳು ಭಾವಲಿಂಗಿ ಸಂತರುಗಳಾದ ಶ್ರೀ ಮಾಣತುಂಗಾಚಾರ್ಯ ದೇವ, ಶ್ರೀ ಕುಮುದು ಚಂದ್ರಾಚಾರ್ಯ ದೇವ ಹಾಗೂ ಶ್ರೀ ವಾದಿರಾಜ ಸೂರಿಗಳಿಂದ ರಚಿಸಲ್ಪಟ್ಟಿವೆ. ಇವು 3 ಪ್ರಾರಂಭದ 3 ಭಕ್ತಾಮರ, ಕಲ್ಯಾಣ ಮಂದಿರ ಮತ್ತು ಏಕೀಭಾವ ಸ್ತೋತ್ರ. ಇವು 3 ಏನು ಮಾಡಿದ್ದಾರೆ ಅಂತಂದ್ರೆ ಭಾವಲಿಂಗಿ ದಿಗಂಬರ ಸಂತರ ಏನು ಮಾಡಿದ್ದಾರೆ ಅಂದ್ರೆ ರಚನೆ ಮಾಡಿದ್ದಾರೆ. ಮತ್ತು ಉಳಿದ 2 ಎಂದರೆ ವಿಷಾಪಹಾರ ಹಾಗೂ ಜಿನ ಚತುರ್ವಿಂಶತಿಕೆ. ಇವು ಸುಪಕ್ವ ಗೃಹಸ್ಥ ಪಂಚಮ ಗುಣಸ್ಥಾನದ ಪರಮಸೀಮೆಯನ್ನು ದಾಂಟುವ ಪ್ರಯತ್ನದ ಭೂಮಿಕೆಯಲ್ಲಿ ರಚನೆಗೊಂಡಿವೆ ಎಂಬುದನ್ನು ನಿಸ್ಸಂದೇಹವಾಗಿ ಹೇಳಬಹುದಾಗಿದೆ. 2 ಸ್ತೋತ್ರಗಳೇನು ರಚನೆಯಾಗಿದ್ದಾವಲ್ಲ, ಆ 2 ಸ್ತೋತ್ರಗಳು ಯಾರಿಂದ ರಚನೆಯಾಗಿದ್ದಾವೆ ಅಂತಂದ್ರೆ ಸುಪಕ್ವ ಗೃಹಸ್ಥ ಅಂದರೆ ಯಾರೇ ಇನ್ನು ಮುಂದೆ ಮುನಿಯಾಗುವ ಯೋಗ್ಯತೆಯನ್ನು ಹೊಂದಿರತಕ್ಕಂಥ ಗೃಹಸ್ಥ. ಪಂಚಮ ಗುಣಸ್ಥಾನವಾಗಿ ಸುಪಕ್ವ. ಈ ಕಾಲದೊಳಗೆ ಪಕ್ವ ಆಗಿರ್ತಕ್ಕಂಥ ಹಣ್ಣುಗಳ ಪಕ್ವ ಹೆಂಗಾಗ್ತಾವಲ್ಲ ಹಂಗಲ್ಲ. ಸುಪಕ್ವ ಅಂದ್ರೆ ಸ್ವಾಭಾವಿಕವಾಗಿ ಪಕ್ವ ಆಗ್ತಕ್ಕಂಥದ್ದು, ಕಾಲಕ್ಕೆ ಅನುಸಾರವಾಗಿ ಪಕ್ವ ಆಗ್ತಕ್ಕಂಥವು, ಅವು ಸುಪಕ್ವರಿ. ನಾವು ನೀವುಗಳೆಲ್ಲ ಏನು ಹಣ್ಣು ತಿಂತ ಇದ್ದೀವಲ್ಲ, ಇವು ಪಕ್ವ ಆಗಿದಾವ, ಸ್ವಾಭಾವಿಕ ಆಗಿಲ್ಲ. ಅವುಗಳನ್ನು ಪಕ್ವ ಮಾಡಲಾಗಿದೆ. ಅನೇಕ
ತಂತ್ರಗಳನ್ನು ಬಳಸಿ. ಇಲ್ಲಿ 2 ಜನ ಗೃಹಸ್ಥರು ಹೆಂಗಿದ್ದಾರೆ ಅಂತಂದ್ರೆ ಸುಪಕ್ವ ಆಗಿರ್ತಕ್ಕಂಥವ್ರಿದ್ದಾರೆ. ಪಂಚಮ ಗುಣಸ್ಥಾನದ ಪರಮ ಸೀಮೆಯನ್ನು ದಾಂಟುವ ಅಂದರೆ ಇನ್ನು ಮುಂದಿನ ಹೆಜ್ಜೆ ಅವ್ರದ್ದು ಏನಿದೆ, ಸಂಯಮದ ಅಂಗೀಕಾರ ಮಾಡ್ತಕ್ಕಂಥದ್ದಿದೆ. ಅಂಥ ಪ್ರಯತ್ನದ ಭೂಮಿಕೆಯೊಳಗೆ ಇವು 2 ಸ್ತೋತ್ರಗಳೇನಾಗಿವೆ ಅಂತಂದ್ರೆ ರಚನೆಗೊಂಡಿವೆ. ಕವಿ ಪ್ರತಿಭೆಯ ಮೂಲಕ ಮೂಡಿಬಂದಿರುವ ಶಬ್ದಗಳ ಬಂಧುರತೆಯ ಅವಲೋಕನೆಯನ್ನು ಮಾತ್ರ ಮಾಡದೆ ಭಾವದ ವಿಚಾರವನ್ನು ತುಲನಾತ್ಮಕ ದೃಷ್ಟಿಯಿಂದ ಮಾಡಿ ನೋಡಿದಾಗ ಕವಿ ಧನಂಜಯ ಹಾಗೂ ಕವಿ ಭೂಪಾಲರು ನೋಡ್ರೆ ಎಷ್ಟು ಚಂದ ಬರೀತಾರೆ. ವಸ್ತ್ರ ಸಹಿತರಿದ್ದು ಮನೆಯಲ್ಲಿ ವಾಸಿಸುತ್ತಿದ್ದರೂ ಕೂಡ ಅವರುಗಳ ಆಂತರ್ಯದ ನಿರ್ಮಲತೆಯು ಯತಿಭಾವದ ಸನಿಹ ಸಾಗಿರುವುದು. ಒಂದೊಂದು ಸಲ ಯತಿಭಾವದ ಸ್ಪರ್ಶ ಮಾಡುತ್ತಿರುವುದು ಅವರ ಕೃತಿಗಳಿಂದ ಸ್ಪಷ್ಟವಾಗುತ್ತದೆ. ನೋಡಿ, ಧರ್ಮ ಸಾಧಕ ಗೃಹಸ್ಥನ ಆಂತರ್ಯ ಹೀಗೆಯೇ ಇರ್ತದೆ. ಈ ಪ್ರಕಾರ ಇದ್ರನ ಅವರು ಮುಂದಿನ ಒಂದು ಹಂತಕ್ಕೆ ಹೋದಾಗ ಸ್ವಾಭಾವಿಕವಾಗಿ ಅವ್ರ ಪ್ರಕಾಶ ಏನಾಗ್ತದೆ ಅಂತಂದ್ರೆ ಜಗತ್ತುಂಬೆಲ್ಲ ಬೀಳ್ತದೆ. ಇಷ್ಟು ಪವಿತ್ರತೆ ಗೃಹಸ್ಥವಸ್ಥೆಯೊಳಗನ ಬೇಕು. ಅಂಥ ಈರುವರು ಕವಿಗಳು ಏನು ಮಾಡಿದ್ದಾರೆ ಅಂತಂದ್ರೆ ಈ 2 ಸುಂದರವಾಗಿರ್ತಕ್ಕಂಥ ಸ್ತುತಿ ಕಾವ್ಯಗಳನ್ನು ನಮಗೆ ಏನು ಮಾಡಿದ್ದಾರೆ ಅಂತಂದ್ರೆ ಕೊಟ್ಟಿದ್ದಾರೆ. ಸಾಧಕನು ಭಕ್ತಿಯ ಆವೇಶದಲ್ಲಿ ನೋಡ್ರೆ ಇದೆಲ್ಲವೂ ಕೂಡ ಸ್ತುತಿಗಳಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಎಲ್ಲ ಸ್ತುತಿಗಳಲ್ಲಿ ಸಾಧಕನು ಭಕ್ತಿಯ ಆವೇಶದಲ್ಲಿ ಪ್ರಭುವನ್ನು ಕರ್ತೃವೆಂದು ತನ್ನ ಒಡೆಯನೆಂದು ಹೇಳುತ್ತಾನೆ. ಇದೆಲ್ಲ ಕಡೆಗೆ ನಾವು ನೋಡ್ತೀವಿ. ಆದರೆ ಎಲ್ಲಿಯೂ ಯಾವುದೇ ಪ್ರಕಾರದ ಯಾಚನೆ ಮಾಡಿರುವುದಿಲ್ಲ. ತಮ್ಮ ಕೃತಿಯೊಳಗೆ ತಮ್ಮ ಭಕ್ತಿಯಿಂದ ಬರಿತಕ್ಕಂಥ ಆವೇಶದೊಳಗೆ ಅವರು ತಮ್ಮ ಒಡೆಯನನ್ನು ಕರ್ತೃ ಅಂತ ತಿಳ್ಕೊಂಡು ಹೇಳ್ತಾರೆ, ನೀನೇ ನನ್ನ ಒಡೆಯ ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ಎಲ್ಲಿಯೂ ಕೂಡ ಏನಿಲ್ಲ ಅಂತಂದ್ರೆ ಯಾಚನೆಯ ಭಾವನೆ ಅಲ್ಲಿ ಏನಾಗೋದಿಲ್ಲ ಅಂದರೆ ಇರೋದಿಲ್ಲ. ಈ ಮೂಲ ರಹಸ್ಯವು ಸಾಮಾನ್ಯರಿಗೆ ಸುಲಭವಿಲ್ಲ. ಇದು ತಿಳಿದು ಬರಬೇಕಾದ್ರೆ ಸಾಮಾನ್ಯ ದೃಷ್ಟಿಕೋನ ಇದ್ದರೆ ಏನಾಗೋದಿಲ್ಲ, ತಿಳಿದು ಬರೋದಿಲ್ಲ. ಅದಕ್ಕಲ್ಲಿ ವಿಶೇಷವಾಗಿರ್ತಕ್ಕಂಥ ದೃಷ್ಟಿಕೋನವನ್ನು ನಾವು ಇಟ್ಕೊಳ್ಬೇಕಾಗ್ತದೆ. ನೋಡ್ರೆ ಇಲ್ಲೊಂದು ಮಹತ್ವಪೂರ್ಣ ಮಾತಿದೆ. ಗೃಹಸ್ಥ ದಶೆಯಲ್ಲಿ ನಿಂತಿರುವ ಕವಿಗಳು ಬೇಕಾದರೆ ಕಥೆಯನ್ನು ಕಾವ್ಯ ರೂಪದಲ್ಲಿ ರಚಿಸಿರಲಿ ಅಥವಾ ಭಕ್ತಿ ರಸವನ್ನು ಕವಿತೆ ಸ್ತೋತ್ರಗಳಲ್ಲಿ ಹಿಡಿದಿರಿಸಲಿ, ಅವುಗಳ ವಾಚನ ಮಾಡುವಾಗ ನಾವು ಅವರುಗಳ ಅಂತರಂಗದ ನಿರ್ಮಲತೆಯನ್ನು ಕಾಣುವ ಪ್ರಯತ್ನ ಮಾಡಿದಾಗಲೇ ಕಾವ್ಯಗಳ ರಹಸ್ಯವು ತಿಳಿದು ಬಂದು ನಮ್ಮ ಪ್ರಯೋಜನವನ್ನು ನಾವು ಸಾಧಿಸುವಲ್ಲಿ ಅವು ನಿಮಿತ್ತವಾಗಬಹುದಾಗಿದೆ. ಅವುಗಳನ್ನು ವಾಚನ ಮಾಡುವಂಥ ಸಮಯದೊಳಗೆ, ಸ್ತುತಿಗಳನ್ನು ಹೇಳುವಂಥ ಸಮಯದೊಳಗೆ ನಮಗೇನಿರಬೇಕು ಅಂತಂದ್ರೆ ಅಂತರಂಗದ ಅವರ ನಿರ್ಮಲತೆಯನ್ನು ಕಾಣುವಂಥ ಪ್ರಯತ್ನ ಮಾಡಿದಾಗ ಆ ಕಾವ್ಯಗಳ ರಹಸ್ಯ ನಮಗೇನಾಗ್ತದೆ ಅಂತಂದ್ರೆ ತಿಳಿದು ಬರ್ತದೆ. ನಮ್ಮ ಪ್ರಯೋಜನವನ್ನು ನಾವು ಸಾಧಿಸಲಿಕ್ಕೆ ಆ ಸ್ತುತಿ ಗ್ರಂಥಗಳು ಅಥವಾ ಸ್ತುತಿ ಸ್ತೋತ್ರಗಳು ಏನದಾವ ಅಂತಂದ್ರೆ ನಮಗೆ ನಿಮಿತ್ತ ಆಗ್ತವೆ. ಅದಕ್ಕೆ ಅದನ್ನು ಏನು ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು. ಇರ್ದಿದ್ರೆ ಅವು ನಮಗೇನಾಗೋದಿಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ. ಅಂದ್ರೆ ಅರ್ಥ ಆಗೋದಿಲ್ಲ ಅಂದರೆ ಏನಾಗಿಬಿಡ್ತೈತಿ, ಸಾಮಾನ್ಯ ಜನ ಏನು ಭಕ್ತಿ ಮಾಡ್ತಾರಲ್ಲ ಆ ಪ್ರಕಾರದ ಭಕ್ತಿ ಆಗಿಬಿಡ್ತದೆ. ಅದರಿಂದ ರಾಗ ವೃದ್ಧಿ ಆಗ್ತದೆ. ಅದರಿಂದ ಪುನಃ ಬಂದ್ ಆಗ್ತದೆ. ಮೂಲ ಪ್ರಯೋಜನ ನಮಗೇನಾಗೋದಿಲ್ಲ ಅಂದರೆ ಪ್ರಾಪ್ತ ಆಗೋದಿಲ್ಲ. ಅದಕ್ಕೆ ಈ ವಿಷಯಗಳನ್ನು ನಾವು ಏನು ಮಾಡ್ಕೊಳ್ಬೇಕು ಅಂತಂದರೆ ಒಂದಿಷ್ಟು ಲಕ್ಷ್ಯ ಇಟ್ಕೊಳ್ಬೇಕು. ಇನ್ನು ಇದೇ ಸಂದರ್ಭದೊಳಗೆ ಇಲ್ಲೊಂದು ಮಾತಿದೆ. ರತ್ನಾಕರ ವರ್ಣಿ, ಚಂದ್ರಸಾಗರ ವರ್ಣಿ, ಸದಾ ಸುಖದಾಸ್, ಬನಾರಸಿದಾಸ್, ಟೋಡರ್ಮಲ್, ಜಯಚಂದ್ ಛಾಬಡಾ, ದೌಲತ್ ರಾಮರ ಕೃತಿಗಳ ಅವಲೋಕನೆ ಅಭ್ಯಾಸ ಮಾಡುವುದು ಅತ್ಯವಶ್ಯಕವಿದೆ. ಭಕ್ತಿಯಿಂದ ಮುಕ್ತಿಯಾಗುವುದು ಎಂಬ ವಚನವು ವಾಸ್ತವದಲ್ಲಿ ಸತ್ಯವಿದೆ. ಭಕ್ತಿ ಕಿ ಶಕ್ತಿ ಅಂತ ತಿಳ್ಕೊಂಡು ಭಾಳ ಜನ ಬರ್ತಾರ್ರಿ. ಭಕ್ತಿ ಕಿ ಶಕ್ತಿ ಇಲ್ಲಂತೂ ಏನು ಹೇಳ್ತಾರಪ್ಪ ಅಂದ್ರೆ ಭಕ್ತಿ ಸೇ ಮುಕ್ತಿ, ಭಕ್ತಿಯಿಂದನೇ ನಮಗೆ ಮುಕ್ತಿ ಆಗ್ತಿದೆ, ಭಕ್ತಿ ಮುಕ್ತಿಗೆ ಕಾರಣ ಇದೆ ಅನ್ನುವಂಥ ಮಾತು ಸ್ತುತಿ ಸ್ತೋತ್ರಾದಿಗಳನ್ನು ನಾವು ಸರಿಯಾಗಿ ಅವಲೋಕನ ಮಾಡಿದ್ವಿ ಅಂತಂದ್ರೆ ತಿಳಿದು ಬರ್ತದೆ. ಆ ಕಾರಣದಿಂದ ಜಿನೇಂದ್ರ ಭಗವಂತರ ಭಕ್ತಿ ಸ್ತುತಿಗೇನಿದೆ ಅಂತಂದ್ರೆ ಎಲ್ಲಿಲ್ಲದ ಮಹತ್ವ ಇದೆ. ಪದ್ಮಪುರಾಣದೊಳಗಿನ ಪ್ರಸಂಗ ನೋಡ್ತೀವಲ್ಲ, ಯಾವಾಗ
ದಶಾನನ ಪುಷ್ಪಕ ವಿಮಾನದಲ್ಲಿ ಹೋಗುವಂಥ ಸಮಯದೊಳಗೆ ವಾಲಿ ಮುನಿರಾಜರಿಗೆ ಏನಾಗಿತ್ತು ಅಂದರೆ ಕೇವಲ ಧ್ಯಾನ ಆಗಿತ್ತು. ಆವಾಗ ಅವ್ನು ಕೆಳಗಿಳಿದು ಬಂದ ಆ ಕೇವಲಿಗಳನ್ನು ನೋಡಿ ಎಷ್ಟೋ ಸಂತೋಷ ಆಗ್ತದೆ ಅಂತಂದ್ರೆ ಅವನು ಭಕ್ತಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಅವನ ವೀಣೆಯ ತಂತಿ ಏನಾಯಿತು ಅಂದ್ರೆ ಕಟ್ಟಾಯಿತು. ಅವಾಗ ತನ್ನ ನರ ತೆಗೆದು ಏನು ಮಾಡಿದ್ದ ಅಂದ್ರೆ ಆ ವೀಣೆಯ ತಂತಿ ಕಟ್ಟಿ ಅವ ಏನು ಮಾಡಿದ್ದ ಅಂದ್ರೆ ಭಕ್ತಿ ಮಾಡಿದ್ದ. ಅದೇ ಸಂದರ್ಭದೊಳಗೆ ಅವಂಗ ತೀರ್ಥಂಕರ ನಾಮಕರಣ ಬಂದಾಗ್ತದೆ. ಪದ್ಮಪುರಾಣದೊಳಗಿರ್ತಕ್ಕಂಥ ವಿಷಯ ಅಂದರೆ ಎಲ್ಲ ಶ್ರೇಷ್ಠ ಆಚಾರ್ಯರು ಏನಿದ್ರು ಅಂತಂದ್ರೆ ಶ್ರೇಷ್ಠ ಸ್ತುತಿಕಾರರೇ ಎಲ್ಲರೂ ಕೂಡ. ಎಲ್ಲ ಆಚಾರ್ಯರು ಏನು ಮಾಡಿದ್ದಾರೆ ಅಂದ್ರೆ ಸ್ತುತಿಗಳನ್ನು ಬರೆದಿದ್ದಾರೆ. ಅಮೃತಚಂದ್ರ ಆಚಾರ್ಯರಂತೂ ಬಹಳ ಸುಂದರವಾಗಿರ್ತಕ್ಕಂಥ ಒಂದು 24 ತೀರ್ಥಂಕರದ್ದು ಏನಿದೆ ಅಂದ್ರೆ ಸ್ತುತಿ ಗ್ರಂಥ ಇದೆ. ಸ್ವಯಂ ಸ್ತೋತ್ರ ಅಲ್ಲ, ಅದಕ್ಕೆ ಶಕ್ತಿ ಭಣಿತ ಕೋಶ ಅಂತ ಹೇಳಿ ಅಂತಾರೆ. ಅದಕ್ಕೆ ಶಕ್ತಿ ಭಣಿತ ಕೋಶ ಅಂತಾರೆ. ಅದರ ಹೆಸರು ಇನ್ನೊಂದಿದೆ. ಅಂದರೆ ಅಮೃತಚಂದ್ರ ಆಚಾರ್ಯರು ಕೂಡ ಬಹಳ ಸುಂದರವಾಗಿರ್ತಕ್ಕಂಥ ಸ್ತುತಿಗಳನ್ನು ಮಾಡಿದರು. ಆಮೇಲೆ ಪೂರ್ವಾಚಾರ್ಯರನ್ನು ನೋಡಿದಾಗ ಸಮಂತಭದ್ರ ಸ್ವಾಮಿಗಳ ಸ್ತುತಿ ಅಂತೂ ಲೋಕವಿಖ್ಯಾತಿದೆ. ಅಷ್ಟು ಸುಂದರವಾಗಿರ್ತಕ್ಕಂಥ ಸ್ತುತಿಗಳನ್ನು ಏನು ಮಾಡಿದ್ದಾರೆ ಅಂತಂದ್ರೆ ಬರೆದಿದ್ದಾರೆ. ಆ ಕಾರಣದಿಂದ ಈ ಪರ್ವದಿನಗಳಲ್ಲಿ ಈ ಸ್ತುತಿಗಳನ್ನು ಪಠನೆ ಮಾಡುವಂಥದ್ದು ಏನಿದೆ ಅಂತಂದ್ರೆ ನಮ್ಮಲ್ಲಿ ಬಹಳ ದಿನಗಳಿಂದ ಸ್ವಾಭಾವಿಕವಾಗಿದೆ. ಅದಕ್ಕೆ ಈ ಸ್ತುತಿ ಗ್ರಂಥಗಳನ್ನು ಸ್ತುತಿ ಪಾಠಗಳನ್ನು ಎಲ್ಲರೂ ಕೂಡ ನಾವು ಏನು ಮಾಡಬೇಕು ಅಂತಂದ್ರೆ ನಿರಂತರವಾಗಿ ಹೇಳ್ತಿರಬೇಕು. ಆದರೆ ಒಂದೇನಿರಬೇಕು ಅಂದರೆ ಅರ್ಥ ಸಹಿತ ಹೇಳಬೇಕು. ಅರ್ಥ ಆಗ್ಬೇಕಾದ್ರೆ ಹೇಳ್ತಾ ಹೋದಂಗೆ ಅರ್ಥ ಆಯಿತು ಅಂದರೆ ಆ ಸ್ತುತಿಗೆ ಏನಿದೆ ಅಂತಂದ್ರೆ ಭಾವಭಾಸನ ಆದಮೇಲೆ ಅದರದ್ದು ಮಹತ್ವ ಗೊತ್ತಾಗ್ತದೆ, ಅದರದ್ದು ಶ್ರೇಷ್ಠತೆ ಏನಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಅನೇಕ ಕಥೆಗಳು ಏನಿರ್ತಾವ ಅಂತಂದ್ರೆ ಪ್ರಚಲಿತದೊಳಗಿರ್ತವೆ. ಅನೇಕ ವಿಷಯಗಳನ್ನು, ಅನೇಕ ಚಮತ್ಕಾರಿಕ ಪ್ರಸಂಗಗಳು ಕೂಡ ಅದ್ರ ಜೊತೆಗೆ ಏನಾಗಿರ್ತಾವೆ ಅಂತಂದ್ರೆ ಕೂಡ್ಕೊಂಡಿರ್ತವೆ. ಅವೆಲ್ಲದರ ಬಗ್ಗೆ ನಮಗೆ ಸರಿಯಾಗಿ ತಿಳಿಬೇಕಾಯ್ತು ಅಂದ್ರೆ ಅದರ ಅರ್ಥ ನಮಗೆ ಸರಿಯಾಗಿ ಆಗಬೇಕು. ನೋಡ್ರಿ, ಭಕ್ತಿಯಿಂದ ಮುಕ್ತಿಯಾಗುವುದು ಎಂಬ ವಚನವು ವಾಸ್ತವದಲ್ಲಿ ಸತ್ಯವಿದೆ. ಭಗವಂತರಲ್ಲಿ ಪರಿಪೂರ್ಣ ಪ್ರಕಟ ಚೈತನ್ಯ ಸಾಮರ್ಥ್ಯವನ್ನು ಕಂಡು ತನ್ನ ಜಡ ವಿಭಾವವನ್ನು ಮರೆತು ಹೋಗು. ನೋಡಿ ಏನು ಹೇಳ್ತಾ ಇದ್ದಾರೆ, ಇದು ಈ ವಚನ ಯಾವಾಗ ಬರ್ತಿತ್ತಪ್ಪ ಅಂತಂದ್ರೆ ಯಾವಾಗ ಅದರ ಸಮೀಪ ಹೋಗಿ ಆ ಕವಿಗಳ ಹೃದಯಕ್ಕೆ ನಾವು ಸ್ಪರ್ಶ ಮಾಡ್ತೀವಲ್ಲ ಅವಾಗ ಈ ವಿಷಯ ನಮಗೆ ಏನಾಗ್ತದೆ ಅಂತ ಗೊತ್ತಾಗ್ತದೆ. ನೋಡಿ ಎಷ್ಟು ಚಂದ ಬರೀತಾರೆ. ಭಕ್ತಿಯಿಂದ ಮುಕ್ತಿಯಾಗುವುದು ಎಂಬ ವಚನವು ವಾಸ್ತವದಲ್ಲಿ ಸತ್ಯವಿದೆ. ಭಗವಂತರಲ್ಲಿ ಪರಿಪೂರ್ಣ ಪ್ರಗಟ ಚೈತನ್ಯ ಸಾಮರ್ಥ್ಯವನ್ನು ಕಂಡು ತನ್ನ ಜಡ ವಿಭಾವವನ್ನು ಮರೆತು ಹೋಗುವುದು. ವಿಭಾವಜಾಲದಿಂದ ಉಪಯೋಗವು ಹೊರಬಂದು ಸ್ವಭಾವದ ಮಹಿಮೆಯಲ್ಲಿ ಸಂತುಷ್ಟರಾಗುತ್ತಾ ತೃಪ್ತವಾದರೆ ಭಕ್ತನಿಗೆ ಇನ್ನೇನು ಬೇಕಾಗಿದೆ? ತಿಳಿತ್ರಿ ಇದರ ಅರ್ಥ? ಭಕ್ತ ಅಮರ ಹೆಂಗಾಗ್ತಾನಂದ್ರೆ ಅದರ ಪ್ರೊಸೆಸ್ ಐತಿ. ಭಕ್ತ ಅಮರ ಅಂತಿದೆಯಲ್ಲ, ಭಕ್ತ ಅಮರ ಹೆಂಗಾಗ್ತಾನ? ಹಿಂಗಾಗ್ತಾನೆ ಯಾವಾಗ ಚೈತನ್ಯ ಅಂದರೆ ಭಗವಂತರಲ್ಲಿ ಪರಿಪೂರ್ಣ ಪ್ರಕಟಿರ್ತಕ್ಕಂಥ ಚೈತನ್ಯ ಸಾಮರ್ಥ್ಯವನ್ನು ಕಾಣ್ತಾನಲ್ಲ ಆ ಸಮಯದೊಳಗೆ ಜಡ ವಿಭಾವವನ್ನು ಮರೆತು ಹೋಗಿ ವಿಭಾವ ಜಾಲದಿಂದ ಉಪಯೋಗ ಹೊರಬಂದ ಸ್ವಭಾವದ ಮಹಿಮೆಯೊಳಗೆ ಸಂತೃಪ್ತ ಆದ ಅಂದ್ರೆ ಭಕ್ತನಿಗೆ ಇದಕ್ಕಿಂತ ಹೆಚ್ಚಿನೇನು ಬೇಕಾಗಿದೆ? ಭಕ್ತ ಇದಕ್ಕಿಂತ ಹೆಚ್ಚಿನ ಅಪೇಕ್ಷೆ ಇನ್ನೇನಿದೆ ಭಕ್ತಂದ? ಇದೇ ಭಕ್ತಿದ್ದೇನಿದೆ ಅಂದ್ರೆ ಪರಾಕಾಷ್ಠೆ. ಭಕ್ತ ಸ್ವಯಂ ತನ್ನ ಸ್ವರೂಪದೊಳಗೆ ಯಾವಾಗ ಮಗ್ನ ಆಗ್ತಾನಲ್ಲ ಅದ ಭಕ್ತಿಯ ಪರಾಕಾಷ್ಠೆ, ಅದ ಭಕ್ತಿಗೆ ಶಕ್ತಿ, ಅದ ಭಕ್ತಿಯಿಂದ ಮುಕ್ತಿ. ತನ್ನ ಕಡೆ ಒಳಗೆ ಹೋದ ಅಂದರೆ ಅದರಿಂದ ನಮಗೇನಾಗೋದಿದೆ ಅಂದರೆ ಮುಕ್ತಿ ಆಗೋದಿದೆ. ಅವನು ಮುಕ್ತನೇ ಇದ್ದಾನೆ. ಭಕ್ತ ಅವಸ್ಥಾದೊಳಗಿದ್ರೆ ಏನಿದ್ದಾನೆ ಅವಾಗವ ಮುಕ್ತಿದ. ಜೀವನು ಕಳೆದ ಅನಂತ ಕಾಲದಲ್ಲಿ ತನ್ನತನವನ್ನೇ ಮರೆತು ವಿಭಾವದ ಪ್ರವಾಹದಲ್ಲಿ ಅಭೇದವಾಗಿ ಸಹಜ ಸ್ವಭಾವ ಸುಖದಿಂದ ಪ್ರತಿ ಸಮಯವೂ ವಂಚಿತನಾಗುತ್ತಿದ್ದಾನೆ. ವ್ಯರ್ಥವಾದ ದುಃಖವನ್ನು ಅನಿವಾರ್ಯವಾಗಿ ಅಸಹಾಯತೆಯಿಂದ ಅನುಭವಿಸುತ್ತಾ ಬರುತ್ತಿದ್ದಾನೆ. ಅನಿವಾರ್ಯವಾಗಿ ಅಸಹಾಯಕರಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಅನುಭವಿಸ್ತಾ ಇದ್ದಾರೆ. ಆ ಕಾರಣದಿಂದ ಇಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತ ಎಲ್ಲರೂ ಆಗಬೇಕು.
ಮುಕ್ತ ಆಗೋಕ್ಕಿಂತ ಮೊದಲು ಭಕ್ತ ಆಗಬೇಕು. ಭಕ್ತ ಏನಾಗ್ತಾನಂತಂದ್ರೆ ಮುಕ್ತಿಯನ್ನು ಕಾಣ್ತಾನೆ. ಆದರೆ ಎಂಥ ಭಕ್ತರಾಗೋದು ಬೇಡ. ಉದರ ವೈರಾಗ್ಯವಿದು ನಮ್ಮ ಬೇರೆದವರು ಬರೀತಾರೆ ಇದನ್ನು, ಪುರಂದರದಾಸರು ಬರೆದಿದ್ದು. ಅವರಿಗೂ ನೋಡಿ ಕೆಟ್ಟ ಅನ್ನಿಸ್ತದೆ. ಅವರ ಸುತ್ತಲೂ ಇರತಕ್ಕಂಥ ಭಕ್ತರನ್ನು ನೋಡಿ ಬರೀತಾರೆ ಅವರು. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ. ಅಂದ್ರೆ ಭಗವಂತನ ಮೇಲೆ ಭಕ್ತಿನೇ ಇಲ್ಲ, ಆದರೂ ಕೂಡ ಅವ್ರು ಏನಿದಾರೆ ಅಂದ್ರೆ ಭಕ್ತರು ಅಂತೇಳಿ ಅನ್ಸ್ಕೊಳ್ಳಿಕತ್ತಾರೆ. ಎಂಥ ಭಕ್ತರವ್ರ, ಎಂಥ ವೈರಾಗ್ಯ ಇದೆ ಅವರಿಗೆ? ಉದರ ವೈರಾಗ್ಯ. ತಮ್ಮ ಒಂದು ಯಾವುದೋ ಪ್ರಯೋಜನದ ಸಿದ್ಧಿಗಾಗಿ ಆ ಪ್ರಕಾರದ ಭಕ್ತರಿದ್ದಾರೆ. ಅದು ನಿಜವಾದ ಭಕ್ತಿ ಅಲ್ಲ. ಹಿಂಗೆ ಅನೇಕ ಪ್ರಸಂಗಗಳನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಹೇಳ್ತಾ ಹೋಗ್ತಾರೆ. ಎಲ್ಲ ಕಡೆಗಿಂತವ್ರು ಇದ್ದಾರೆ, ನಮ್ಮಲ್ಲೂ ಇದ್ದಾರೆ. ಲೋಕದಿಂದ ನಾವೇನು ಬೇರೆ ಕಡೆ ಇಲ್ಲಲ್ಲ. ಹೀಗಾಗಿ ನಮ್ಮೊಳಗೂ ಕೂಡ ಇಂಥ ಭಕ್ತರು ಹೇರಳವಾಗಿ ಏನಾಗ್ತಾರೆ ಅಂತಂದ್ರೆ ಸಿಗ್ತಾರೆ. ಸುಮ್ಮನೆ ತಮ್ಮ ಪ್ರಯೋಜನವನ್ನು ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಭಕ್ತಿ ಮಾಡ್ತಕ್ಕಂಥ ಜನರು ಕೂಡ ಇದ್ದಾರೆ. ಅದಕ್ಕೆ ಇಲ್ಲಿ ವ್ಯರ್ಥವಾದ ದುಃಖವನ್ನು ಅನಿವಾರ್ಯವಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅಸಹಾಯಕತೆಯಿಂದ ಅನುಭವಿಸ್ತಾ ಬರ್ತಾ ಇದೆ ಈ ಅಜ್ಞಾನಿ ಜೀವ. ಅದಕ್ಕೆ ಭಕ್ತಿಯ ನಿಜವಾದ ಸ್ವರೂಪ ಏನಿದೆ, ಭಕ್ತನ ಸಫಲತೆ ಯಾವಾಗ ಆಗ್ತದೆ ಅನ್ನುವಂಥ ಮಾತನ್ನು ತಾಯಿಯವರು ಏನು ಮಾಡಿದ್ದಾರೆ ಅಂದರೆ ಭಾಳ ಸೊಗಸಾಗಿ ಇಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಬರೆದಿದ್ದಾರೆ. ಇದನ್ನು ಎಲ್ಲರೂ ಮೊದಲು ಏನು ಮಾಡಬೇಕು ಅಂತಂದ್ರೆ ಒಂದು ಓದ ತೆಗಿಬೇಕ್ರಿ. ಟೀಚರ್ ಲಾಸ್ಟ್ ಒಂದು ಪರೀಕ್ಷೆದು ಓದ್ತೇನೆ ನೋಡಿ. ಆದುದರಿಂದ ಮುನಿರಾಜರಿಂದ ರಚನೆಗೊಂಡ ಪ್ರಥಮಾನುಯೋಗದ ಎಂದರೆ ಕಥೆಗಳಲ್ಲಿ ಮತ್ತು ಸ್ತೋತ್ರಗಳಲ್ಲಿ ಯಾವ ಶಬ್ದಗಳು ಸಮಾವೇಶವಾಗಿವೆ ಅವುಗಳ ಭಾವವು ಯಾವ ಪ್ರಕಾರದ್ದಿದೆ ಎಂಬುವುದನ್ನು ನಿಷ್ಪಕ್ಷ ಹೃದಯದಿಂದ ತಿಳಿಯುವ ಪ್ರಯತ್ನ ಮಾಡಬೇಕಾಗುತ್ತದೆ. ಯಾವುದೋ ಒಂದು ಪೂರ್ವಾಗ್ರಹ ಪೀಡಿತರಾಗಿ ಈ ಸ್ತೋತ್ರ ಹೇಳ್ರಿ ನಿಮ್ಮದೆಲ್ಲ ದುಃಖ ದೂರ ಆಗ್ತೈತಿ ಅಂತ ತಿಳ್ಕೊಂಡ ಏನೋ ಒಂದು ಹೇಳಿ ಆ ಸ್ತೋತ್ರವನ್ನು ಪಠನ ಮಾಡ್ಲಿಕ್ಕೆ ಹಚ್ಚಿದ್ರು ಅಂದರೆ ಅದು ಕೇವಲ ಒಂದು ವಿಪರೀತ ಅಭಿಪ್ರಾಯವನ್ನು ಇಟ್ಟುಕೊಂಡು ನಾವು ಹೇಳ್ತಿದ್ದೀವಿ ಅಂತಂದರೆ ಅದರಿಂದ ಕಿಂಚಿತ್ತೂ ಏನಾಗಂಗಿಲ್ಲ ಅಂತಂದ್ರೆ ಲಾಭ ಆಗಂಗಿಲ್ಲ. ಅದಕ್ಕೊಂದು ಶಬ್ದ ಇಟ್ಟಿದ್ದಾರೆ, ನಿಷ್ಪಕ್ಷ ಹೃದಯದಿಂದ ತಿಳಿಯುವ ಪ್ರಯತ್ನ ಮಾಡಬೇಕಾಗುತ್ತದೆ. ಯಾವುದೇ ಪಕ್ಷಪಾತ ಇಲ್ಲದೆ ಆಚಾರ್ಯರ ಹೃದಯದ ತನಕ ಹೋಗುವಂಥ ಪ್ರಯತ್ನ ನಾವು ಮಾಡಬೇಕು. ಅದೇ ಪ್ರಕಾರ ಗೃಹಸ್ಥ ಅಂತರಾತ್ಮರು ತಮ್ಮ ಕವಿ ಪ್ರತಿಭೆಯಿಂದ ಯಾವ ಕಥಾರೂಪದ ಕಾವ್ಯ ಅಥವಾ ಸ್ತುತಿರೂಪದ ಕಾವ್ಯಗಳ ರಚನೆ ಮಾಡಿದ್ದಾರೆ ಅವುಗಳ ಪ್ರಯೋಜನವು ಅವರ ಅವಸ್ಥೆಯಿಂದ ಅದೆಷ್ಟು ವಿಲಕ್ಷಣ. ಯಾವ ಒಂದು ಗೃಹಸ್ಥ ಅವಸ್ಥೆಯೊಳಗಿದ್ದುಕೊಂಡ ಅಂತರಾತ್ಮ ಇರತಕ್ಕಂಥ ಕವಿ ಪ್ರತಿಭೆ ಕಥಾರೂಪದ ಕಾವ್ಯ ಇರಲಿ ಸ್ತುತಿರೂಪದ ಕಾವ್ಯಗಳನ್ನು ನೋಡಿದಾಗ ಅವರ ಪ್ರಯೋಜನ ಅವರ ಅವಸ್ಥೆಯಿಂದ ಎಷ್ಟು ವಿಲಕ್ಷಣ ಆಗಿದೆ ಅನ್ನುವಂಥದ್ದನ್ನು ತೊಳೆದ ಮನಸ್ಸಿನಿಂದ ಯೋಚಿಸಿ ತನ್ನ ಕಾರ್ಯದಲ್ಲಿ ಅವುಗಳ ಉಪಯೋಗ ಪಡೆಯುವುದಿದೆ. ಎಂಥ ಮನಸ್ಸು ರೀ? ತೊಳೆದ ಮನಸ್ಸು ಅಂದರೆ ಮನಸ್ಸಿನೊಳಗೆ ಯಾವುದೇ ಕಲ್ಮಶವನ್ನು ಇಟ್ಕೊಂಡು ಭಕ್ತಿ ಮಾಡಿದ್ರೆ ಆಗೋದಿಲ್ಲ. ಮತ್ತು ಇಲ್ಲಿ ಬಹಳ ಮುಖ್ಯವಾದ ಸಂಗತಿ ಏನಂದ್ರೆ ಕವಿಗಳು ರಚಿಸಿರ್ತಕ್ಕಂಥ ಸ್ತುತಿ ಗ್ರಂಥಗಳನ್ನು ನೋಡಿದಾಗ ನಮಗೇನು ತಿಳಿದು ಬರ್ತದೆ ಅಂತಂದ್ರೆ ಅವರು ಯಾವ ಅವಸ್ಥೆಯೊಳಗಿದಾರೋ ಮತ್ತು ಯಾವ ಅವಸ್ಥೆಯ ಸ್ತುತಿಯನ್ನು ಮಾಡಿದಾರೋ. ಅಂದ್ರೆ ಹೊರಗಿನ ಅವಸ್ಥಾ ವಿಶೇಷದಿಂದ ಅವರ ಒಳಗಿನ ಅವಸ್ಥಾ ವಿಶೇಷವನ್ನು ನಾವು ಏನು ಮಾಡಬೇಕಂದ್ರೆ ಗುರುತಿಸಬೇಕು. ಅವರ ಗೃಹಸ್ಥ ಅವಸ್ಥಾದೊಳಗಿದ್ರೂ ಕೂಡ ಇಂಥ ಅಪ್ರತಿಮವಾಗಿರ್ತಕ್ಕಂಥ ಭಕ್ತಿ ಸ್ತೋತ್ರ ಕಾವ್ಯಗಳನ್ನು ಬರೆದಿದ್ದಾರಲ್ಲ, ಇದು ಹೆಂಗೈತೆ ಅಂದರೆ ಅತ್ಯಂತ ವಿಲಕ್ಷಣವಾಗಿರ್ತಕ್ಕಂಥದ್ದು. ಅಂದ್ರೆ ಕಮಲ ಕೆಸರಿನೊಳಗಿದ್ರೂ ಕೂಡ ಕೆಸರಿನಿಂದ ಏನಿದೆ ಭಿನ್ನಿರುವಂಥದ್ದಿದೆ. ಆ ಕವಿ ಹೃದಯವನ್ನು ಕವಿಗಳ ಆ ಒಂದು ಸಾಹಿತ್ಯವನ್ನು ನೋಡಿದಾಗ ನಮಗದು ತಿಳಿದು ಬರುವಂಥದ್ದಿದೆ. ಅವರ ವಿಲಕ್ಷಣ ವ್ಯಕ್ತಿತ್ವ ಗೊತ್ತಾಗ್ತಿದೆ. ತೊಳೆದ ಮನಸ್ಸಿನಿಂದ ಯೋಚಿಸಿ ತನ್ನ ಕಾರ್ಯದಲ್ಲಿ ಅವುಗಳ ಉಪಯೋಗ ಪಡೆಯುವುದಿದೆ. ಮಹಾಭಾಗ್ಯದಿಂದ ಭಕ್ತಾಮರ ಮತ್ತು ವಿಷಾಪಹಾರ ಸ್ತೋತ್ರಗಳ ಮೇಲೆ ಸಮ್ಯಕ್ ದೃಷ್ಟಿ ಮಹಾಪುರುಷನ ವಿವೇಚನೆಯು ಗುರುದೇವರ ಪ್ರವಚನವು ನಮಗೆ ಉಪಲಬ್ಧವಿದೆ. ನೋಡ್ರಿ, ಇದು ಕೃತಿಯೊಳಗಿದೆ. ವಿಷಾಪಹಾರ ವೈಭವ ಐತಲ್ಲ, ಇದರೊಳಗೆ ಸ್ವಾಮೀಜಿಗಳು ಏನಿದಾವು ಅಂತಂದ್ರೆ ಪ್ರವಚನದವ್ರಿಗೆ ಪ್ರತಿಯೊಂದು ಸ್ತೋತ್ರದ ಮೇಲೆ
ಅವೆಲ್ಲವೂ ಕೂಡ ಹೆಂಗಿದಾವೆ ಅಂತಂದರೆ ಅತ್ಯಂತ ಗಂಭೀರವಾಗಿ ನಾವು ಅವುಗಳನ್ನು ಓದುವಂಥವಿದಾವೆ. ಭಾಳ ಸುಂದರವಾಗಿರ್ತಕ್ಕಂಥವು. ಅವುಗಳ ವಾಚನ ಮತ್ತು ಆಳವಾದ ಅಧ್ಯಯನವನ್ನು ಪುನಃ ಪುನಃ ಮಾಡಿ ಉಳಿದ 3 ಸ್ತೋತ್ರಗಳ ಅಂದರೆ ಕಲ್ಯಾಣ ಮಂದಿರ, ಏಕೀಭಾವ, ಜಿನ ಚತುರ್ವಿಂಶತಿಕೆಗಳ ಪಠನ ಅಭ್ಯಾಸ ಮಾಡುವ ಪ್ರಯತ್ನವನ್ನು ಅವುಗಳಲ್ಲಿ ದೊರಕುವ ಭಾವಾರ್ಥ ಮತ್ತು ತಾತ್ಪರ್ಯಗಳ ಸಹಾಯ ಪಡೆದು ಯಥಾರ್ಥ ರೂಪದಿಂದ ಮಾಡುವುದು. ಅದರಿಂದ ಪ್ರಯೋಜನ ಏನು? ಪರಂಪರೆಯು ಮುಂದುವರೆಯುವುದು. ಅದರಿಂದ ಏನಾಗ್ತಿದೆ? ಭಕ್ತಿಯ ಪರಂಪರೆ ಮುಂದುವರಿತದ. ಭಕ್ತಿಯ ಕಾರಣದಿಂದ ಜಿನೇಂದ್ರ ಪ್ರಭುಗಳ ಸಮೀಪ ಕೂಡ್ತಕ್ಕಂಥದ್ದು ಒಂದು ಸತ್ಸಂಗತಿ ಆಗ್ತದೆ. ಅದರಿಂದ ನೋಡಿ ಅನೇಕ ಜನ ಕೂಡುವಂಥದ್ದು, ಆ ಭಕ್ತಿ ಮಾಡುವಂಥ ಪರಂಪರೆ ಶುರು ಆಯಿತು ಅಂದರೆ ಅದು ಬಹಳ ದಿನಗಳವರೆಗೆ ಏನು ಮಾಡ್ತದೆ ಅಂತಂದ್ರೆ ನಮ್ಮನ್ನು ತೊಗೊಂಡು ಹೋಗ್ತದೆ. ಅದರ ಸಂಯೋಗದಿಂದ ಅನೇಕ ತತ್ವಗಳ ವಿಷಯ ಕೂಡ ನಮಗೇನಾಗ್ಬೋದು ಅಂದ್ರೆ ಗೊತ್ತಾಗ್ಬೋದು. ಇದು ಬಹಳ ದೊಡ್ಡ ನಿಮಿತ್ತ ಉಪಸ್ಥಿತಿ ಮಾಡ್ತದೆ. ಆದುದರಿಂದ ಅದರಿಂದ ಪರಂಪರೆ ಮುಂದುವರಿಯುವುದು ಮತ್ತು ನಮ್ಮ ಪ್ರಯೋಜನವನ್ನು ಸಾಧಿಸಲಾಗುವುದೆಂದು ಸೂಚಿಸುತ್ತಾ ವಿರಾಮ ಕೋರುತ್ತೇವೆ. ಈ ಪ್ರಕಾರ ನಾನು ಇದರೊಳಗೆ ಎಲ್ಲ ಓದಿದ್ದೀನಿ, ಸ್ವಲ್ಪ ಭಾಗವನ್ನು ಓದಿದ್ದೀನಿ. ಎಲ್ಲರೂ ಇದನ್ನು ಏನು ಮಾಡಬೇಕು ಅಂತಂದ್ರೆ ವಾಚನ ಮಾಡಬೇಕು. ಮೊದಲ ಮಾತು ಅಂತೇನಿದೆಯಲ್ಲ ಅದನ್ನು ಓದೋದ ಮುಂದೆ ಹೋಗೋದಿಲ್ಲ. ಅದನ್ನು ಓದನ ಏನು ಮಾಡಬೇಕು ಅಂತಂದ್ರೆ ಮುಂದಿನ ಒಂದು ವಿಷಯವನ್ನು ಓದ್ರಿ ಎನ್ನುವಂಥದ್ದನ್ನು ಹೇಳುವುದರೊಂದಿಗೆ ನಾವು ವಿಷಾಪಹಾರ ಸ್ತೋತ್ರಂ ಅನ್ನುವಂಥ ವಿಷಯವನ್ನು ಇಲ್ಲೇನು ಮಾಡೋದಿದೆ ಅಂತಂದ್ರೆ ನೋಡೋದಿದೆ. ಮೊದಲನೇ ಒಂದು ಪದ್ಯವನ್ನು, ಮೊದಲನೇ ಒಂದು ಸ್ತುತಿ ಕಾವ್ಯವನ್ನು ಏನು ಮಾಡೋಣ ಅಂತಂದ್ರೆ ನೋಡೋಣ. ಎಲ್ಲರೂ ಏನು ಮಾಡೋಣ ಅಂತಂದ್ರೆ ಎಲ್ಲರ ಕಡೆಗೆ ಅದು ಇತ್ತು ಅಂದರೆ ಅದನ್ನು ಎಲ್ಲರೂ ಕೂಡ ಏನು ಮಾಡೋಣ ಅಂತಂದ್ರೆ ಒಂದು ಹೇಳೋದು. ಅದು ನಿಮಗೆ ಸಂಸ್ಕೃತದೊಳಗೆ ಬರ್ತಿತ್ತು ಅಂತಂದ್ರೆ ಎಲ್ಲರೂ ಹೇಳ್ರಿ. ಅದು ಹೆಂಗಿದೆ ನೋಡ್ಕೊಂಡು ಅದನ್ನು ಎಲ್ಲರೂ ಏನು ಮಾಡೋಣ ಅಂತಂದ್ರೆ ಪಾಠ ಮಾಡೋಣ. ಇಲ್ಲ ನಾ ಮುಂದೆ ಹೇಳ್ತೀನಿ, ಆ ರೀತಿ ಹೇಳ್ರಿ ನಡೀತದೆ. ನನ್ನ ಜೊತೆಗೆ ಹೇಳ್ರಿ ನಡೀತದೆ. ಸ್ವಾತ್ಮ ಸ್ಥಿತ ಸರ್ವಗತ ಸಮಸ್ತ ವ್ಯಾಪಾರ ವೇದಿ ವಿನಿವೃತ್ತ ಸಂಘ ಪ್ರವೃತ್ತ ಕಾಲೋಪ್ಯಜರೋ ವರಣ್ಯ ಪಾಯಾದ ಪಾಯಾತ್ ಪುರುಷ ಪುರಾಣ ಪಾಯಾದ ಪಾಯಾತ್ ಪುರುಷ ಪುರಾಣ. ಇಲ್ಲಿ ಈ ಒಂದು ವಿಷಾಪಹಾರ ಸ್ತೋತ್ರವನ್ನೇನು ಹೇಳ್ತಾ ಇದ್ದಾರೆ, ಧನಂಜಯ ಕವಿಯ ಜೀವನದೊಳಗೆ ಏನಿದೆ ಅಂತಂದ್ರೆ ಒಂದು ವಿಶೇಷ ಘಟನೆಯ ಕಾರಣದಿಂದ ಈ ಒಂದು ಕೃತಿ ವಿಷಾಪಹಾರ ಸ್ತೋತ್ರ ಏನಾಗಿದೆ ಅಂತಂದ್ರೆ ರಚನೆಯಾಗಿದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ವಿಷ ಅಪಹರಣ ಮಾಡುವಂಥ ಸ್ತೋತ್ರ ಇದು. ವಿಷವನ್ನು ಅಪಹರಣ ಮಾಡುವಂಥ ಸ್ತೋತ್ರ. ಯಾವ ವಿಷ? ಯಾವ ವಿಷ? ಹೊರಗಡೆ ಲೌಕಿಕದೊಳಗೆ ನೋಡ್ರೆ ಏನು ಮಾಡ್ಬೋದು? ವಿಷ ಜಂತುಗಳ ವಿಷ ಅಂತ ಹೇಳ್ಬೋದು. ಆದರೆ ಎಲ್ಲಕ್ಕಿಂತ ದೊಡ್ಡ ವಿಷ ಯಾವುದಿದೆ ನಮ್ಮಲ್ಲಿ? ಮಿಥ್ಯಾತ್ವ ರೂಪದ ವಿಷ ಇದೆಯಲ್ಲ, ಅದೇನು ಸಣ್ಣ ವಿಷ ಅಲ್ಲ. ಮಿಥ್ಯಾತ್ವ ರೂಪದ ವಿಷ ಎಷ್ಟು ಭಯಂಕರ ಇದೆ ಅಂದರೆ, ಅನಾದಿ ಕಾಲದಿಂದ ಆ ವಿಷ ನಮ್ಮನ್ನು ಏನು ಮಾಡ್ತಾ ಇದೆ ಅಂತಂದ್ರೆ ದುಃಖಕ್ಕೀಡು ಮಾಡ್ತಾ ಇದೆ. ಚತುರ್ಗತಿಯೊಳಗೆ ಪರಿಭ್ರಮಣ ಮಾಡಿಸ್ತಾ ಇದೆ. 84 ಲಕ್ಷ ಯೋನಿಯೊಳಗೆ ನಮ್ಮನ್ನು ಎಳೆದಾಡಿ ಜಗ್ಗಾಡಿ ಓಡಾಡಿಸ್ತಾ ಇದೆ. ಯಾವುದ್ರಿ? ಮಿಥ್ಯಾತ್ವ ರೂಪದ ವಿಷ. ಅದಕ್ಕೆ ಅಂಥದ್ದನ್ನು ಹರಣ ಮಾಡುವಂಥದ್ದು ಏನಿದೆ ಅಂತಂದರೆ ಈ ಸ್ತೋತ್ರ, ವಿಷಾಪಹಾರ ಸ್ತೋತ್ರ. ಕವಿ ಹೆಸರು ಅಷ್ಟು ಚಂದ ಐತ್ರಿ, ಧನಂಜಯ ಕವಿ. ಕವಿ ಹೆಸರು ಏನೈತ್ರಿ? ಧನಂಜಯ. ಅಂದರೆ ಲೌಕಿಕ ಸಂಪತ್ತಿಯನ್ನು ವಿಜಯ ಮಾಡಿರ್ತಕ್ಕಂಥವನು ಅಂತೇಳಿ ಅರ್ಥ ಆಗ್ತದೆ. ಆ ಕಾರಣದಿಂದ ಇಂಥ ಕವಿಶ್ರೇಷ್ಠರಿಂದ ರಚನೆಯಾಗಿರ್ತಕ್ಕಂಥ ಈ ವಿಷಾಪಹಾರ ಸ್ತೋತ್ರದೊಳಗೆ ಏನಿದೆ ನೋಡಿ. ಮೊಟ್ಟ ಮೊದಲನೇ ಪಂಕ್ತಿನ ಅದರಿ, ಸ್ವಾತ್ಮಸ್ಥಿತ ಸರ್ವಗತ ಸಮಸ್ತ. ಇವು ಎರಡು ಶಬ್ದ ಇದಾವಲ್ಲ, ಸ್ವಾತ್ಮಸ್ಥಿತ ಮತ್ತು ಸರ್ವಗತ. ಇದು ಬಹಳ ಅದ್ಭುತವಾದ ಅರ್ಥವನ್ನು ಹೊಂದಿದೆ. ಸ್ವಾತ್ಮಸ್ಥಿತ ಮತ್ತು ಸರ್ವಗತ. ಸರ್ವಗತ ಅನ್ನುವಂಥ ವಿಶೇಷಣ ಸರ್ವಜ್ಞರಿಗೆ ಸಲ್ತದೆ. ಸರ್ವಜ್ಞತ್ವವನ್ನು ಸೂಚಿಸ್ತಕ್ಕಂಥ ಶಬ್ದ ಇದೆ ಅದು, ಸರ್ವಗತ ಅನ್ನುವಂಥದ್ದು. ಇಲ್ಲಿ ಅದರ ಅರ್ಥ ಇದೆ, ಕೊಟ್ಟಿದ್ದಾರೆ ನೋಡೋಣ. ನೋಡ್ರಿ, ಇಲ್ಲಿ ಅನ್ವಯಾರ್ಥ ಇದೆ. ಅನ್ವಯಾರ್ಥದೊಳಗೆ ಏನು ಮಾಡಿದ್ದಾರೆ ಅಂತಂದ್ರೆ ಪ್ರತಿಯೊಂದು ಶಬ್ದದ ಅರ್ಥವನ್ನು ಕೊಟ್ಟಿದ್ದಾರೆ. ಸ್ವಾತ್ಮಸ್ಥಿತ ಅಪಿ ಸರ್ವಗತಃ ಅಂದರೆ
ತಮ್ಮ ಆತ್ಮಸ್ವರೂಪದಲ್ಲಿ ಸ್ಥಿರರಾಗಿದ್ದರೂ ಸರ್ವಗತ. ಇಲ್ಲಿ ಬಹಳ ಅದ್ಭುತವಾದಂಥ ಒಂದು ಶೈಲಿಯೊಳಗೆ ಈ ಒಂದು ಪದ್ಯವನ್ನು ಬರೆಯಲಾಗಿದೆ. ಮೊದಲನೇ ಪದ್ಯ ಏನೈತಲ್ಲ, ಇದರೊಳಗೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಏನಿದೆ ಅಂತಂದ್ರೆ ಒಂದು ವಿಷಯ ಐತ್ರಿ. ನೋಡ್ರಿ, ಇದಕ್ಕೆ ವಿರೋಧಾಭಾಸ ಅಲಂಕಾರ ಅಂತಾರೆ. ಏನಂತಾರ್ರಿ? ವಿರೋಧಾಭಾಸ ಅಲಂಕಾರ ಅಂತ. ಅಂದ್ರೆ ನೋಡ್ರಿ, ಮೊದಲನೇದು ಏನು ಹೇಳ್ರು? ತಮ್ಮ ಆತ್ಮಸ್ವರೂಪದಲ್ಲಿ ಸ್ಥಿರರಾಗಿದ್ದರು. ಅಂದ್ರೆ ಮೊದಲನೇದೇನ? ಅವರ ಆತ್ಮಸ್ವರೂಪದೊಳಗೆ ಸ್ಥಿರ ಇದ್ದಾರೆ. ಆತ್ಮಸ್ವರೂಪದೊಳಗೆ ಸ್ಥಿರ ಇದ್ರೂ ಕೂಡ ಮುಂದಿನ ವಿಶೇಷಣೆ ಏನಿದೆ ರೀ? ಸರ್ವಗತಃ ಅಂದ್ರೆ ಸರ್ವ ವ್ಯಾಪಕ, ಎಂದರೆ ಜ್ಞಾನದ ಅಪೇಕ್ಷೆಯಿಂದ ಲೋಕದಲ್ಲೆಲ್ಲ ವ್ಯಾಪಿಸಿದಂಥವರು. ಎರಡೂ ವಿರುದ್ಧ ಇಲ್ರಿ ಶಬ್ದಗಳ. ಮೊದಲನೇ ಶಬ್ದ ಸ್ವಾತ್ಮಸ್ಥಿತ ಅಂತಿದೆ, ಎರಡನೇ ಶಬ್ದ ಸರ್ವಗತ ಅಂತಿದೆ. ಅಂದ್ರೆ ತಮ್ಮ ಆತ್ಮಸ್ವರೂಪದೊಳಗಿದಾರು ಅನ್ನುವಂಥದ್ದು ಒಂದು ಶಬ್ದ ಸೂಚಿಸಿದ್ರೆ, ಇನ್ನೊಂದು ಶಬ್ದ ಏನು ಸೂಚಿಸ್ತದ ಅಂತಂದ್ರೆ ಅವರು ಸರ್ವಗತ ಇದ್ದಾರೆ. ಸರ್ವಗತ ಅಂದ್ರೆ ಎಲ್ಲದರೊಳಗಿದ್ದಾರೆ. ಅಂತಂದ್ರೂ ಒಂದ, ಎಲ್ಲವೂ ಅವರೊಳಗಿದೆ ಅಂದ್ರೂ ಒಂದು. ಎರಡೂ ವಿರುದ್ಧದವನೇನ್ರಿ. ಮುಂದಿನೂ ಎರಡು ಶಬ್ದಗಳು ಹಂಗೆ ಬರೋದವ್ರಿ. ಒಂದು ಸ್ವಾತ್ಮಸ್ಥಿತ ಸರ್ವಗತ ಸಮಸ್ತ ಆಯ್ತ್ರಿ. ಮುಂದ್ರಿ ಸಮಸ್ತ ವ್ಯಾಪಾರ ವೇದಿ ಅಪಿ ವಿನಿವೃತ್ತ ಸಂಘ. ಎರಡು ಶಬ್ದದವ್ರಿ. ಜೀವ ಮೊದಲಾದ ದ್ರವ್ಯಗಳ ಸಮಸ್ತ ವ್ಯಾಪಾರವನ್ನು ತಿಳಿಯುವವರಾಗಿದ್ದರೂ ಇದು ಒಂದು ಗುಣ ಇದೆ. ವಿನಿವೃತ್ತ ಸಂಘ ಮತ್ತೆ ಹೆಂಗಿದಾರ್ರಿ? ಸರ್ವಸಂಘ ಎಂದರೆ ಸಮಸ್ತ ಪರಿಗ್ರಹದಿಂದ ರಹಿತರ. ಸರ್ವಸಂಘ ಅಂದರೆ ಸಮಸ್ತ ಪರಿಗ್ರಹದಿಂದ ರಹಿತರಾಗಿದ್ದರು. ಎರಡು ವಿರೋಧದವರು. ಪ್ರವೃದ್ಧ ಕಾಲ ಅಪಿ ಅಜರಃ. ಆಮೇಲೆ ಮುಂದೆ ದೀರ್ಘಾಯುಷ್ಯವುಳ್ಳವರಾಗಿದ್ದರೂ ವೃದ್ಧಾವಸ್ಥೆಯಿಂದ ರಹಿತ. ಮತ್ತು ವರೇಣ್ಯ ಪುರಾಣ ಪುರುಷ, ಆ ಶ್ರೇಷ್ಠ ಪುರಾಣ ಪುರುಷ ಭಗವಾನ್ ಋಷಭದೇವ ನ ಅಪಾಯಾತ್ ಪಾಯಾತ್ ಅಂದ್ರೆ ನಮ್ಮೆಲ್ಲರನ್ನ ವಿನಾಶದಿಂದ ತಪ್ಪಿಸಿ ರಕ್ಷಣೆ ಮಾಡಲಿ. ಈ ಪ್ರಕಾರ ಏನು ಮಾಡಿದಾರೆ ಅಂದ್ರೆ ಮೊದಲನೇ ಪದ್ಯದೊಳಗೆ ಈ ವಿಷಯಗಳನ್ನೆಲ್ಲ ಏನು ಮಾಡಿದ್ದಾರೆ ಅಂತಂದ್ರೆ ಇಟ್ಟಿದ್ದಾರೆ. ಇದರೊಳಗೆ ಏನೇನಿದೆ? ಕೆಳಗೆ ಭಾವಾರ್ಥದೊಳಗೆ ಏನು ಮಾಡಿದ್ದಾರೆ ಅಂದ್ರೆ ಸ್ಪಷ್ಟವಾಗಿ ಆ ವಿರೋಧಾಭಾಸ ಹೆಂಗಿದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಹೆಂಗಿದೆ ವಿರೋಧಾಭಾಸ? ಈ ಶ್ಲೋಕದೊಳಗೆ ತನ್ನ ಸ್ವರೂಪದಲ್ಲಿ ಸ್ಥಿರವಿರುವವನು ಸರ್ವ ವ್ಯಾಪಕ ಹೇಗಿರುವನು ತಿಳಿತ್ರಿ. ಎರಡು ಶಬ್ದದ ಅರ್ಥ. ಮೊದಲನೇದು ಏನು ಹೇಳಿದರು ಅಂತಂದ್ರೆ ಸ್ವಾತ್ಮಸ್ಥಿತ ಅಂತ ಹೇಳಿದರು. ಎರಡನೇದ್ರಾಗ ಏನು ಹೇಳಿದರು ಅಂತಂದ್ರೆ ಸರ್ವ ವ್ಯಾಪಕ ಅಂತ ಹೇಳಿದರು. ಎರಡೂ ಅವರ ಹೇಳ್ತಾ ಇದ್ದಾರೆ. ತಮ್ಮೊಳಗೆ ಸ್ಥಿರ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಕವಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಮತ್ತೇನು ಹೇಳ್ತಾ ಇದ್ದಾರೆ? ಸರ್ವಗತ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಾವು ಒಳಗಿದ್ದುಕೊಂಡು ಎಲ್ಲ ಕಡೆ ಹೆಂಗಿರಕ್ಕೆ ಬರ್ತಿದ್ರಿ? ನಾವು ನಮ್ಮ ಮನೆಯೊಳಗೂ ಇದ್ದೇವೆ ಮತ್ತು ಹೊರಗೂ ಇದ್ದು. ಹಿಂಗಾಗಲಿಕ್ಕೆ ಸಾಧ್ಯತೆ ಏನು ಅಂದ್ರೆ ವಿರುದ್ಧ ಅನಿಸ್ತದೆ. ನಾವು ಮಹಾವೀರ ಭವನದೊಳಗಿದ್ದೀವಿ ಮತ್ತು ಉಗಾರದಾಗೂ ಇದೆ. ಇದೇ ಸಮಯದೊಳಗೆ ಹಂಗೆ ಬರ್ತದೇನು? ಹಂಗೆ ಎರಡೂ ವಿರೋಧಾಭಾಸ ಇರ್ತಕ್ಕಂಥ ಶಬ್ದಗಳದವ್ರಿದ್ರೆ ಅಂದ್ರೆ ತಮ್ಮ ಆತ್ಮದೊಳಗೂ ಇದರು, ಹೊರಗಡೆನೂ ಇದರು. ಈ ಪ್ರಕಾರ ಇದೆ. ಒಂದನೇದು. ಎರಡನೇದು ನೋಡಿ, ಸಂಪೂರ್ಣ ವ್ಯಾಪಾರವನ್ನು ತಿಳಿದುಕೊಳ್ಳುವಂಥವನು ಪರಿಗ್ರಹ ರಹಿತ ಹೇಗಿರುವನು? ಎರಡು ಶಬ್ದದವ್ರಲ್ಲೇ ಇಲ್ಲ. ಸಮಸ್ತ ವ್ಯಾಪಾರ ವೇದಿ ಅಪಿ ವಿನಿವೃತ್ತ ಸಂಘ, ಸರ್ವಸಂಘದಿಂದ ರಹಿತ ಧರ್ಮ ಅಂತ ಹೇಳ್ತಾರೆ. ಮತ್ತೇನು ಹೇಳ್ತಾರ್ರಿ? ಸಮಸ್ತ ವ್ಯಾಪಾರಾದಿಗಳಲ್ಲಿ ಏನಾಗಿದ್ದಾರಪ್ಪ ಅಂತಂದ್ರೆ ತಿಳಿಯುವವರಾಗಿದ್ದಾರೋ ಅನ್ನುವಂಥದ್ದನ್ನು ಹೇಳ್ತಾರೆ. ಎಲ್ಲ ವ್ಯಾಪಾರಾದಿಗಳನ್ನು ತಿಳಿತಿದ್ರು ಅಂದರೆ ಸರ್ವಸಂಘದಿಂದ ಹೆಂಗೆ ರಹಿತ ಆದರು? ಇದು ಕೂಡ ಒಂದು ಪ್ರಶ್ನೆ ಏನಾಗ್ತದೆ, ನಿರ್ಮಾಣ ಆಗ್ತದೆ. ಎರಡಾದ್ರೆ. ಇನ್ನು ಮೂರನೇದು ನೋಡ್ರಿ. ಮೂರನೇದು ಏನು ಹೇಳ್ತಾರಂತಂದ್ರೆ ದೀರ್ಘಾಯುಷ್ಯದಿಂದ ಯುಕ್ತನಿದ್ದರೂ ವೃದ್ಧಾಪ್ಯದಿಂದ ರಹಿತ ಹೇಗಿರುವನು ಎಂಬ ಮಾತು ವಿರೋಧಾಭಾಸಗಳನ್ನು ದರ್ಶಿಸಲಾಗಿದ್ದು. ಮತ್ತೇನು ಹೇಳ್ತಾರೋ? ದೀರ್ಘಾಯುಷ್ಯದಿಂದ ಯುಕ್ತಿದರು ಅಂತ ಹೇಳ್ತಾ ಇದ್ದಾರೆ. ದೀರ್ಘಾಯುಷ್ಯ ಅಂತಂದ್ರೆ ಭಾಳ ದಿವಸ ತನಕ ಬದುಕವ್ರು ಅಂದ್ರೆ ವೃದ್ಧಾಪ್ಯ ಬರೋದಿಲ್ಲರಿ ಅವ್ರಿಗೆ. ದೀರ್ಘಾಯು ಇದಾರಪ್ಪ ಅಂದ್ರೆ ವೃದ್ಧಾಪ್ಯ ಬರೋದಿಲ್ರಿ. ವೃದ್ಧಾಪ್ಯ ಬರೋದನ. ಆದ್ರೂ ಕೂಡ ಇವ್ರು ಏನು ಹೇಳ್ತಾರೆ ಇಲ್ಲಿ? ಮತ್ತೆ ವೃದ್ಧಾಪ್ಯದಿಂದ ರಹಿತ ಹೇಗಿರುವರು
ಅಂದರೆ ಈ ವಿರೋಧಾಭಾಸ ಎರಡು ವಿರುದ್ಧ ರೂಪದ ಪ್ರವೃತ್ತಿಗಳು ನಮಗೇನಾಗ್ತಾವಂದ್ರೆ ಅಲ್ಲಿ ಕಂಡು ಬರ್ತಾ ಇವೆ. ಈ ಪ್ರಕಾರವಾಗಿ ಜಿನೇಂದ್ರ ಪ್ರಭುಗಳನ್ನು, ಆದಿನಾಥ ಪ್ರಭುಗಳನ್ನು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ತುತಿ ಮಾಡ್ಕೋದಾರೆ ಧನಂಜಯ ಕವಿ. ವಿರೋಧಾಭಾಸ ಅಲಂಕಾರವನ್ನು ಏನು ಮಾಡಿದಾರೆ ಅಂತಂದ್ರೆ ಇಲ್ಲಿ ಬಳಸಿದ್ದಾರೆ. ಕ್ರಮದಿಂದ ಅವುಗಳ ಪರಿಹಾರವು ಹೀಗಿದೆ. ಪ್ರಶ್ನೆನೂ ಅಲ್ಲಿ ನಮಗೆ ನಿರ್ಮಾಣ ಆಗ್ತದೆ, ಆ ಪ್ರಶ್ನೆಗೆ ಪರಿಹಾರನೂ ಕೂಡ ಮುಂದೆ ಸಿಗ್ತದ್ರಿ, ಅಲ್ಲೇ ಇದೆ ನೋಡ್ರಿ ಏನು ಹೇಳ್ತಾರೆ. ಪುರಾಣ ಪುರುಷರು ಆತ್ಮ ಪ್ರದೇಶಗಳ ಅಪೇಕ್ಷೆಯಿಂದ ತಮ್ಮ ಸ್ವರೂಪದಲ್ಲಿಯೇ ಸ್ಥಿರವಾಗಿದ್ದರು. ಇದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಸ್ವಾತ್ಮಸ್ಥಿತ ಹೆಂಗಂತೀರಿ? ಯಾಕಂದ್ರೆ ನೀವೇನು ಹೇಳಿದಿರಿ ಅಂದ್ರೆ ಸರ್ವಗತ ಅಂತ ಹೇಳಿದಿರಿ, ಮತ್ತು ಸ್ವಾತ್ಮಸ್ಥಿತ ಅನ್ನುವಂಥ ಶಬ್ದವನ್ನು ಇಟ್ಟಿದ್ದೀರಿ. ಎರಡು ಹೆಂಗೆ ಸಂಭವಿಸ್ತವ? ಎರಡು ಹಿಂಗೆ ಸಂಭವಿಸ್ತವ. ಹೆಂಗಂದ್ರೆ ನೋಡ್ರಿ, ತಮ್ಮ ಸ್ವರೂಪದಲ್ಲಿಯೇ ಅಂದರೆ ಯಾವ ಪುರುಷರು ತಮ್ಮ ಆತ್ಮ ಪ್ರದೇಶಗಳ ಅಪೇಕ್ಷೆಯಿಂದ ನೋಡಿತು ಅಂದರೆ ತಮ್ಮ ಸ್ವರೂಪದೊಳಗೆ ಸ್ಥಿರವಾಗಿದ್ದರೂ ಅವರ ಜ್ಞಾನವು ಎಲ್ಲ ಕಡೆಯ ಪದಾರ್ಥಗಳನ್ನು ತಿಳಿದುಕೊಳ್ಳುವುದರಿಂದ ಜ್ಞಾನದ ಅಪೇಕ್ಷೆಯಿಂದ ಸರ್ವಗತರಿದ್ದಾರೆ. ಅವರು ತಮ್ಮ ಸ್ವರೂಪದೊಳಗನೆ ಇದ್ದಾರೆ. ಇದೇನಿದೆ ಅಂತಂದ್ರೆ ಸ್ವಾತ್ಮಸ್ಥಿತ ಅನ್ನುವಂಥ ವಿಶೇಷಣ ಇದೆ. ತಮ್ಮ ಸ್ವರೂಪದೊಳಗೆ ಇದ್ದುಕೊಂಡನ ಇಡೀ ಜಗತ್ತನ್ನೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲ ಕಡೆಯ ಪದಾರ್ಥಗಳನ್ನು ತಿಳ್ಕೊಳ್ತಾ ಇದ್ದಾರಲ್ಲ, ಇದರಿಂದ ಹೆಂಗಿದ್ದಾರೆ ಅಂತಂದ್ರೆ ಅವರು ಸ್ವಾಭಾವಿಕವಾಗಿ ಸರ್ವಗತ ಇದ್ದಾರೆ. ಸ್ವರೂಪ ಸ್ಥಿತನೂ ಇದ್ದಾರೆ, ಸರ್ವಗತನೂ ಕೂಡ ಇದ್ದಾರೆ. ಎರಡೂದ್ರೊಳಗೆ ಅಪೇಕ್ಷೆಯನ್ನು ನಾವೇನು ಮಾಡಬೇಕು ಅಂತ ತಿಳ್ಕೋಬೇಕು. ಈ ಅಪೇಕ್ಷೆ ತಿಳಿತಂದ್ರೆ ಇವೆರಡೂ ವಿಶೇಷಣಗಳ ಅರ್ಥ ನಮಗೇನಾಗ್ತದೆ ಅಂತಂದ್ರೆ ತಿಳಿದು ಬರ್ತದೆ. ಕೇವಲ ಸರ್ವಗತಃ ಸ್ವಾತ್ಮಸ್ಥಿತ ಅನ್ನೋದ್ರಿಂದ ಏನಾಗೋದಿಲ್ಲ ಅಂದರೆ ತಿಳಿಯೋದಿಲ್ಲ, ಅದರ ಹಿಂದಿರ್ತಕ್ಕಂಥ ಅರ್ಥ ನಮಗೇನಾಗಬೇಕು ತಿಳಿಬೇಕು. ಇದು ಒಂದನೇ ಪ್ರಶ್ನೆದ್ದು ಏನಾಯ್ತು ರೀ, ಪರಿಹಾರ ಆಯಿತು. ಎರಡನೇದು ನೋಡ್ರಿ, ಎರಡನೇದ್ರೊಳಗೆ ಏನು ಹೇಳಿದರು? ತಾವು ಎಲ್ಲ ಪದಾರ್ಥಗಳನ್ನು ತಿಳಿದುಕೊಳ್ಳುತ್ತಿದ್ದರೂ ಕರ್ಮದ ಸಂಬಂಧದಿಂದ ರಹಿತರಿರುವಿರಿ. ಎಲ್ಲ ಪ್ರಕಾರದ ಪದಾರ್ಥಗಳನ್ನು ತಿಳ್ಕೊಳ್ತಾ ಇದ್ದೀರಿ ಅಂತಂದ್ರೆ ಅಲ್ಲಿ ಇದು ಒಂದು ಗುಣ ಇದೆ, ಎಲ್ಲವನ್ನು ತಿಳ್ಕೊಳ್ತಾ ಇದ್ದೀರಿ ಅನ್ನುವಂಥದ್ದು ಕೂಡ ಒಂದು ಗುಣ ಇದೆ. ಅದರ ಜೊತೆಗೆ ಕರ್ಮದ ಸಂಬಂಧದಿಂದ ಏನಿದ್ದೀರಿ ಅಂತಂದ್ರೆ ರಹಿತಿದ್ದೀರಿ. ಎಲ್ಲ ತಿಳ್ಕೊಳ್ತಾ ಇದ್ದೀರಿ ಅಂದರೆ ಇದರ ಅರ್ಥ ಏನ? ಕರ್ಮದ ಜೊತೆಗೆ ಸಂಬಂಧ ನಿಮ್ಮದು ಅದನೋ ಇಲ್ಲೋ? ಕರ್ಮದ ಜೊತೆಗೆ ಇವ್ರದ್ದು ಏನಿಲ್ಲ ಅಂತಂದರೆ ಯಾವುದೇ ಪ್ರಕಾರದ ಸಂಬಂಧ ಇಲ್ಲ. ಕೇವಲ ಜ್ಞಾತ ಮತ್ತು ಜ್ಞೇಯ ಇದಷ್ಟೇ ಇದೆ. ಇದನ್ನು ಬಿಟ್ಟು ಬೇರೆ ಪ್ರಕಾರದ ಯಾವುದೇ ಪ್ರಕಾರದ ಏನಿಲ್ಲ ಅಂತಂದ್ರೆ ಸಂಬಂಧ ಕರ್ಮದ ಜೊತೆಗೆ ಇರೋದಿಲ್ಲ. ಕರ್ಮದ ಸಂಬಂಧದಿಂದ ಏನಿದಾರೆ ಅಂದ್ರೆ ರಹಿತಿದ್ದಾರೆ. ಯಾರು ಕೇವಲ ಜ್ಞಾನಿಗಳಿದಾರಲ್ಲ, ಕೇವಲ ಜ್ಞಾನಿಗಳು ಎಲ್ಲವನ್ನ ತಿಳಿತಾ ಇದ್ದಾರೆ. ಎಲ್ಲ ಕರ್ಮಗಳು, ಎಲ್ಲ ಪ್ರಕಾರದ ಪದಾರ್ಥಗಳ ವ್ಯವಸ್ಥೆ ತಿಳಿತಾ ಇದೆ. ಆದರೂ ಕೂಡ ಕರ್ಮದಿಂದ ಏನಾಗಂಗಿಲ್ಲ ಅಂದ್ರೆ ಬಂಧಿತ. ನಮ್ಮದು ಪರಿಸ್ಥಿತಿ ಹೆಂಗೈತೆ ನೋಡ್ರಿ, ನಾವೇನು ಎಲ್ಲ ತಿಳಿಯಂಗಿಲ್ಲ, ಸ್ವಲ್ಪ ಸ್ವಲ್ಪ ತಿಳಿಕಿದೇವ್ರಿ, ಆದರೆ ಭಯಂಕರ ಬಂದ್ ಮಾಡ್ಕೊಳ್ತಾ ಇದ್ದೀವಿ. ತಿಳಿತಾ ಇದೆ, ನಮಗವ್ರಿಗೆ ಎಷ್ಟು ವಿರುದ್ಧ ಐತೆ ನೋಡಿ. ಕೇವಲಿಗಳು ಎಲ್ಲವನ್ನ ತಿಳಿತಾ ಇದ್ದಾರೆ, ಆದರೂ ಕೂಡ ಬಂದ್ ಆಗ್ತಾ ಇಲ್ಲ. ಎಲ್ಲ ಪದಾರ್ಥಗಳನ್ನು ತಿಳಿತಾ ಇದ್ದಾರೆ, ಆದರೂ ಕೂಡ ಬಂದ್ ಆಗ್ತಾ ಇಲ್ಲ. ನಾವು ಸ್ವಲ್ಪ ಸ್ವಲ್ಪ ತಿಳಿತಾ ಇದ್ದೀವಿ, ಆದರೆ ನಿರಂತರ ಬಂಧವನ್ನು ಮಾಡ್ಕೊಳ್ತಾ ಇದ್ದೀವಿ. ತಿಳಿತೇನ್ರಿ? ಅಂದ್ರೆ ತುಂಬಿದ ಕೂಡ ತುಳ್ಕೋದಿಲ್ಲ. ಅದು ಜಲ ಗಗರಿ ಛಲಕತ್ ಜಾಯ್, ಅರ್ಧ ಕೊಡನ ಆವಾಜ್ ಮಾಡ್ತೈತ್ರಿ, ತುಂಬಿದ ಕೊಡ ಏನು ಮಾಡಂಗಿಲ್ಲ, ಆವಾಜ್ ಮಾಡಂಗಿಲ್ಲ. ಹಂಗೆ ಪೂರ್ಣ ಜ್ಞಾನ ಪ್ರಕಟ ಆದಮೇಲೆ, ಪೂರ್ಣ ಜ್ಞಾನ ಯಾವಾಗ ಪ್ರಕಟ ಆಗ್ತೈತ್ರಿ? ವ್ಯವಸ್ಥೆ ಭಾಳ ಚಂದ ಐತ್ರಿ. ವೀತರಾಗತ ಮತ್ತು ಸರ್ವಜ್ಞತ ಮೊದಲು ಪ್ರಾಪ್ತ ಆಗೋದ ವೀತರಾಗ್ತ ಅಂದ್ರೆ ಮುಂದೆ ಸರ್ವಜ್ಞತ್ವ ಪ್ರಕಟ ಆಗ್ತದೆ. ರಾಗಿಗೆ ಏನಾದರೂ ಸರ್ವಜ್ಞತ್ವ ಪ್ರಕಟ ಆಯ್ತಂದ್ರೆ ಭಾಳ ದೊಡ್ಡ ಅನಾಹುತ ಆಗ್ತದೆ. ತಿಳಿತೇನ್ರಿ? ರಾಗಿ ಸರ್ವಜ್ಞತ್ವ ಪ್ರಾಪ್ತ ಮಾಡ್ಕೊಂಡ್ರೆ ಅನಾಹುತ ಆಗ್ತದೆ. ಕಾರಣ ಏನು? ಕಾರಣ ಇಷ್ಟೇ, ರಾಗಿ ಏನಾದರೂ ಸರ್ವಜ್ಞತ್ವ ಪ್ರಾಪ್ತ ಮಾಡ್ಕೊಂಡ ಅಂತಂದ್ರೆ ತನ್ನಲ್ಲಿರ್ತಕ್ಕಂಥ ಸಾಮರ್ಥ್ಯದಿಂದ ತನಗೆಲ್ಲಿ ರಾಗಿದೆಯಲ್ಲ ಅಲ್ಲಿ ಅದನ್ನು ಬಳಸಲಿಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಲೋಕದ ವ್ಯವಸ್ಥೆನೇ ಕೆಟ್ಟು ಹೋಗ್ತದೆ. ಅದಕ್ಕೆ ಸ್ವಾಭಾವಿಕ ವಸ್ತುಸ್ಥಿತಿ ಹೇಗಿದೆ? ಯಾವಾಗ ಸಂಪೂರ್ಣ ರಾಗದ ಅಭಾವ ಆಗ್ತಿದೆಯಲ್ಲ ಅವಾಗನ ಸರ್ವಜ್ಞತ್ವ ಪ್ರಾಪ್ತ ಆಗ್ತದೆ. ವೀತರಾಗ, ಸರ್ವಜ್ಞ, ಹಿತೋಪದೇಶಿ, ಮೂರು ಲಕ್ಷಣದವ್ರಲ್ಲ. ಮೊದಲು ವೀತರಾಗ್ತ, ಆಮೇಲೆ ಸರ್ವಜ್ಞತ್ವ, ಆಮೇಲೆ ಹಿತೋಪದೇಶ. ಮೊದಲು ಸರ್ವಜ್ಞ ಆಗ್ತಾರೋ ಆಮೇಲೆ ವೀತರಾಗಿ ಆಗ್ತಾರೋ, ಹಿಂಗಿಲ್ಲ.
ಎಲ್ಲ ಕಷಾಯಗಳ ಅಭಾವ ಆದಮೇಲೆ ಸರ್ವಜ್ಞತ್ವ ಏನಾಗ್ತಿದೆ ಅಂತಂದ್ರೆ ಸಿದ್ಧಿ ಆಗ್ತಿದೆ. ಆ ಕಾರಣದಿಂದ ಇಲ್ಲೇನು ಹೇಳ್ತಾ ಇದ್ದರು ಅಂತಂದ್ರೆ ಎಲ್ಲ ಪದಾರ್ಥಗಳನ್ನು ತಿಳ್ಕೊಳ್ತಾ ಇದ್ರೂ ಕೂಡ ಕರ್ಮದ ಸಂಬಂಧದಿಂದ ತಾವೇನಿದ್ದೀರಿ ದೂರಿದ್ದೀರಿ. ಕರ್ಮದ ಸಂಬಂಧನ ಇಲ್ಲಿ ನಿಮಗೆ. ಮತ್ತು ಮಹಾಪುರುಷರ ಶರೀರದೊಳಗೆ ವೃದ್ಧಾವಸ್ಥೆ ವಿಕಾರನೇ ಇರುವುದಿಲ್ಲ. ಮಹಾಪುರುಷರು ಯಾರು ಶರೀರ ನೋಡ್ರಿ, ಆದಿನಾಥ ತೀರ್ಥಂಕರನ್ನ ನೋಡ್ತೀವಿ, 84 ಲಕ್ಷ ಪೂರ್ವ ಆಯುರವರು, 83 ಲಕ್ಷ ಪೂರ್ವ ಆಯು ತನಕ ಅವರು ಸಂಸಾರದೊಳಗನೆ ಇದ್ದರು. ಒಬ್ಬ ಯುವಕನಂತನೇ ಇದ್ದರು ರೀ. ಯಾಕಂದ್ರೆ ಅವ್ರ ಶರೀರ ಏನೈತಿ ಅಂತಂದ್ರೆ ವೃದ್ಧಾಪ್ಯಕ್ಕೆ ಪ್ರಾಪ್ತನಾಗೋದಿಲ್ಲ. ಸ್ವಾಭಾವಿಕ ಅಂತ ಒಂದು ಶಕ್ತಿ ಅವ್ರಿಗೆ ಏನಿರ್ತೈತಿ ಅಂದ್ರೆ ಶರೀರ ಸಾಮರ್ಥ್ಯ ಪ್ರಕಟ ಇರ್ತೈತಿ. ಹೀಗಾಗಿ ಮಹಾಪುರುಷರ ಶರೀರದೊಳಗೆ ವೃದ್ಧಾವಸ್ಥೆ ರೂಪದ ವಿಕಾರ ಇರೋದಿಲ್ಲ. ಅಥವಾ ಶುದ್ಧ ಆತ್ಮದ ಅಪೇಕ್ಷೆಯಿಂದ ಅವರೆಂದೂ ಜೀರ್ಣರಾಗುವುದಿಲ್ಲ. ಎರಡೂ ಅಪೇಕ್ಷೆ ಅದಾವೆ. ಶರೀರ ಸಾಪೇಕ್ಷೆ ತಗೊಂಡಿವಿ ಅಂತಂದ್ರೆ ಅವರಲ್ಲಿ ವೃದ್ಧಾವಸ್ಥಾದ ವಿಕಾರ ಇಲ್ಲ, ಇದು ಗೊತ್ತಾಗ್ತದೆ. ಇನ್ನು ಆತ್ಮನ ಅಪೇಕ್ಷೆಯಿಂದ ತಗೊಂಡಿವಿ ಅಂತಂದ್ರೆ ಆತ್ಮ ಎಂದು ಜೀರ್ಣ ಆಗುವ ಪ್ರಶ್ನೆನೇ ಇಲ್ಲ. ನಾವೆಂದೂ ಜೀರ್ಣವನ್ನು ಅವಸ್ಥಾದೊಳಗೆ ಬರುವ ಸಾಧ್ಯತೆ ಇಲ್ಲವೇ ಇಲ್ಲ ಅನ್ನುವಂಥದ್ದು ಕೂಡ ನಮಗೇನಾಗ್ತದೆ ಅಂತಂದ್ರೆ ಗೊತ್ತಾಗ್ತದೆ. ಅದೇ ಪ್ರಕಾರ ಶ್ಲೋಕದಲ್ಲಿ ವಿಘ್ನಗಳಿಂದ ತಮ್ಮ ರಕ್ಷಣೆ ಮಾಡುವ ಸಲುವಾಗಿ ಪುರಾಣ ಪುರುಷರಲ್ಲಿ ಪ್ರಾರ್ಥನೆ ಮಾಡಲಾಗಿದೆ. ಅದಕ್ಕೇನು ಹೇಳಿದ್ರಿ, ಶ್ಲೋಕದೊಳಗೆ ವಿಘ್ನಗಳಿಂದ ನಮ್ಮ ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಉದ್ದೇಶದಿಂದಲೂ ಕೂಡ ಪುರಾಣ ಪುರುಷರಲ್ಲಿ ಏನು ಮಾಡಲಾಗಿದೆ ಅಂತಂದ್ರೆ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ. ಪ್ರಾರ್ಥನೆಯನ್ನು ಸಲ್ಲಿಸೋದ ಲೋಕದೊಳಗೆ ಒಂದು ಏನಿದೆ ಅಂತಂದ್ರೆ ಸ್ವಾಭಾವಿಕವಾಗಿರ್ತಕ್ಕಂಥ ಗುಣ ಇದೆ. ಏನೋ ಒಂದು ಕೆಲಸ ಶುಭ ಕಾರ್ಯವನ್ನು ಮಾಡಬೇಕಾದ್ರೆ ಮೊದಲು ಪ್ರಾರ್ಥನೆಯನ್ನು ನಾವು ಮಾಡ್ತೇವೆ. ಪ್ರಾರ್ಥನೆಯನ್ನು ಮಾಡೋದು ಎದರ ಸಲುವಾಗಿ ಅಂತಂದ್ರೆ ವಿಘ್ನಗಳನ್ನು ದೂರ ಆಗಿ ವಿಘ್ನಗಳು ಬಾರದಿರಲಿ ಎನ್ನುವಂಥ ಅಪೇಕ್ಷೆನೂ ಕೂಡ ಹೊಂದಿರ್ತದೆ. ಮತ್ತು ಪ್ರಾರ್ಥನೆಯೊಳಗೆ ಏನಿರ್ತದೆ ಅಂತಂದ್ರೆ ಅವರ ಗುಣಗಳನ್ನು ಗಾನ ಮಾಡೋದಿರ್ತದೆ, ಗುಣಸ್ತವನ ಮಾಡೋದಿರ್ತದೆ, ಗುಣಗಳ ಸ್ತುತಿ ಮಾಡೋದಿರ್ತದೆ. ಹಿಂಗೆ ಪುರಾಣ ಪುರುಷರಲ್ಲಿ ಏನು ಮಾಡ್ತಾರೋ ಅಂತಂದ್ರೆ ಈ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಹಿಂಗೆ ಮೊದಲನೇ ಪದ್ಯದೊಳಗೆ ಇಲ್ಲಿ ಪುರಾಣ ಪುರುಷರಂದ್ರೆ ಯಾರು? ಭಗವಾನ್ ವೃಷಭದೇವ. ನೋಡ್ರಿ, ವರೇಣ್ಯ ಪುರಾಣ ಪುರುಷ. ಪುರಾಣ ಪುರುಷ ಅಂದ್ರೆ ಯಾರು? ಇಲ್ಲಿ ಮೊದಲನೇ ತೀರ್ಥಂಕರ ಭಗವಾನ್ ವೃಷಭದೇವ ಏನು ಮಾಡಲಿ ಅಂತಂದ್ರೆ ನ ಅಪಾಯಾತ್ ಪಾಯಾತ್ ಅಂದ್ರೆ ವಿನಾಶದಿಂದ ತಪ್ಪಿಸಿ ನಮ್ಮೆಲ್ಲರನ್ನು ಏನು ಮಾಡಲಿ ಅಂದರೆ ರಕ್ಷಣೆ ಮಾಡಲಿ ಅನ್ನುವಂಥ ಮಾತನ್ನು ಇಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಮೊದಲನೇ ಪದ್ಯದೊಳಗೆ ಹೇಳಿದ್ದಾರೆ. ವಿಷಾಪಹಾರ, ವಿಷದಿಂದ ನಮ್ಮನ್ನು ಏನು ಮಾಡಲಿ? ರಕ್ಷಣೆ ಮಾಡಲಿ. ಯಾವ ವಿಷ ಇದೆ? ಮಿಥ್ಯಾತ್ವ ರೂಪದ ವಿಷದಿಂದ ನಮ್ಮದೇನಾಗಲಿ ಅಂದರೆ ರಕ್ಷಣೆ ಆಗಲಿ ಅನ್ನುವಂಥ ಒಂದು ಸುಂದರವಾಗಿರ್ತಕ್ಕಂಥ ಭಾವನೆ ಇಲ್ಲಿ ಮೊದಲನೇ ಒಂದು ಪದ್ಯದೊಳಗೆ ನಮಗೇನಾಗ್ತದೆ ಅಂತಂದರೆ ತಿಳಿದು ಬರ್ತದೆ. ಇಲ್ಲಿರ್ತಕ್ಕಂಥ ವಿಶೇಷಣಗಳನ್ನು ಯಾಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವೇನು ಮಾಡ್ಕೊಳ್ಬೇಕು ಅಂದರೆ ಸಮಾಧಾನದಿಂದ ತಿಳ್ಕೋಬೇಕು. ಇಲ್ಲಿರುವಂಥ ಈ ವಿಶೇಷಣಗಳನ್ನು ನೋಡಿದಾಗ ಪಂಚಮ ಗುಣಸ್ಥಾನವರ್ತಿ ಶ್ರಾವಕರು ಈ ಪ್ರಕಾರವಾಗಿರ್ತಕ್ಕಂಥ ಸ್ತುತಿಯನ್ನು ರಚನೆ ಮಾಡಿದಾರಲ್ಲ, ಅದು ನಿಜಕ್ಕೂ ಏನಿದೆ ಅಂತಂದ್ರೆ ಆಶ್ಚರ್ಯಪಡುವಂಥದ್ದಿದೆ. ಯಾಕಂದ್ರೆ ಮಹಾ ತಪಸ್ವಿಗಳು ಇಂಥ ಸ್ತುತಿಗಳನ್ನು ರಚನೆ ಮಾಡುವಂಥದ್ದು ಇದೆಯಲ್ಲ, ಅದನ್ನು ಪಂಚಮ ಗುಣಸ್ಥಾನವರ್ತಿ ಇರತಕ್ಕಂಥ ಶ್ರಾವಕರು, ಪಂಚಮ ಗುಣಸ್ಥಾನವರ್ತಿ ಇರತಕ್ಕಂಥ ಸಾಧಕರು ಅದನ್ನು ರಚನೆ ಮಾಡಿದಾರ ಅಂತಂದ್ರೆ ನಿಜಕ್ಕೂ ಅವ್ರು ಏನಿದಾರಪ್ಪ ಅಂತಂದ್ರೆ ಬಹಳ ಶ್ರೇಷ್ಠರಾಗಿರ್ತಕ್ಕಂಥ ಪ್ರವೃತ್ತಿಯನ್ನು ಹೊಂದಿದವರು ಅನ್ನೋ ಮಾತು ನಮಗಿಲ್ಲಿ ಏನಾಗ್ತದೆ ಅಂತಂದ್ರೆ ತಿಳಿದು ಬರ್ತದೆ. ಇದನ್ನು ಕನ್ನಡದೊಳಗೂ ಕೂಡ ನಾವು ಪದ್ಯ ಏನು ಬರೆದಿದ್ದಾರಲ್ಲ ಅದನ್ನು ನೋಡಿದೀವಿ ಅಂದರೆ ಬಹಳ ಸುಲಭವಾಗಿ ಅದರ ಅರ್ಥ ನಮಗೆ ತಿಳಿದು ಬರ್ತಿದೆ. ಇದರ ಜೊತೆಗೆ ಇಲ್ಲಿ ವಿಷಾಪಹಾರ ವೈಭವ ಏನಿದೆಯಲ್ಲ, ಇದರೊಳಗೆ ಏನು ಮಾಡಿದ್ದಾರೆ ಅಂತಂದ್ರೆ ಪೂಜ್ಯ ಸ್ವಾಮೀಜಿಯವ್ರದ್ದು ಏನು ಮಾಡಿದ್ದಾರೆ ಅಂತಂದ್ರೆ ಪ್ರವಚನಗಳನ್ನು ಕೊಟ್ಟಿದ್ದಾರೆ. ಒಂದೊಂದು ಪದ್ಯದ ಮೇಲೆ ಅವರು ಭಾಳಷ್ಟು ವಿಷಯಗಳನ್ನು, ಗಂಭೀರವಾಗಿರ್ತಕ್ಕಂಥ ವಿಷಯಗಳನ್ನು ಕೂಡ ಏನು ಮಾಡಿದ್ದಾರೆ ಅಂತಂದ್ರೆ ಹೊರಗೆ ತೆಗೆದಿದ್ದಾರೆ. ಅದನ್ನು ಕೂಡ ನಾವು ಏನು ಮಾಡಬೇಕು ಅಂತಂದ್ರೆ ಒಂದಿಷ್ಟು ನೋಡಿದೀವಿ ಅಂತಂದ್ರೆ, ಅದರ ವಿಚಾರ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ವಿಷಯ ಮತ್ತಷ್ಟು ನಮಗೇನಾಗ್ತದೆ ಅಂತಂದ್ರೆ ಭಾಳ ವಿಶೇಷವಾಗಿ ತಿಳಿದು ಬರ್ತದೆ. ಬರೀ ಒಂದು ಪ್ಯಾರಾಗ್ರಾಫ್ ನಾವು ಏನು ಮಾಡೋಣ ಅಂತಂದ್ರೆ ನೋಡೋಣ ಅಂದರೆ ಸ್ವಾಮೀಜಿಯವರ ಪ್ರವಚನದೊಳಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬರ್ತಾ ಇದೆ. ಇಲ್ಲಿ ಅನ್ವಯಾರ್ಥ ಮತ್ತು ಭಾವಾರ್ಥ ಇಲ್ಲಿ ಏನಿದೆಯಲ್ಲ, ಅದೇ ಅನ್ವಯಾರ್ಥ ಮತ್ತು ಭಾವಾರ್ಥವನ್ನು ಪಂಚಸ್ತೋತ್ರಗಳಲ್ಲಿ ಕೊಡಲಾಗಿದೆ.
ಇಲ್ಲಿ ಮೊದಲನೇ ಶ್ಲೋಕದ ಮೇಲೆ ಏನು ಪ್ರವಚನ ಇದೆ ಆ ಪ್ರವಚನಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ವಿಷಯ ನೋಡಿ. ಓ ಪುರಾಣ ಪುರುಷ ಎಂದರೆ ದೇವಾದಿದೇವನಾದ ಆದಿನಾಥ ಭಗವಾನ್ ನಿಜವಾಗಿ ತನ್ನ ಚೈತನ್ಯ ನಗರದಲ್ಲಿ ಶಯನ ಮಾಡುವಂಥವರನ್ನು ಪುರುಷರೆಂದು ಹೇಳುವುದರಲ್ಲಿ ಬರುತ್ತದೆ. ಪುರುಷ ಯಾರ? ಗಂಡು ಮಕ್ಕಳೆಲ್ಲ ಪುರುಷರು, ಹಿಂಗದರ ಅರ್ಥ ಅಲ್ಲ ನೋಡಿ. ಹೇಳ್ತದ ನಿಜವಾಗಿ ತನ್ನ ಚೈತನ್ಯ ನಗರದಲ್ಲಿ ಶಯನ ಮಾಡುವಂಥವರನ್ನು ಪುರುಷರೆಂದು ಹೇಳುವುದರಲ್ಲಿ ಬರುತ್ತದೆ. ನಮ್ಮ ಚೈತನ್ಯ ನಗರದೊಳಗೆ ಯಾರು ಶಯನ ಮಾಡಿದರು, ವಿಶ್ರಾಂತಿಯನ್ನು ಪಡಿತಾ ಇದ್ದಾರಲ್ಲ, ಅವರು ನಿಜವಾದ ಪುರುಷರು. ತಿಳಿದ್ರಿ? ಪುರುಷ ವರ್ಗವನ್ನು ನಾವೇನು ಕೆಲವು ಲಕ್ಷಣಗಳಿಂದ ಅಳಿತೀವಲ್ಲ, ಆ ಲಕ್ಷಣ ಇಲ್ಲಿ. ಆ ಕಾರಣದಿಂದ ನಮ್ಮ ಚೈತನ್ಯ ನಗರದೊಳಗೆ ನಿವಾಸ ಮಾಡೋದನ್ನು ಯಾರು ಕಲಿತಾರಲ್ಲ ಅವರೆಲ್ಲ ಪುರುಷರೇ. ಈ ಅಪೇಕ್ಷೆಯನ್ನು ಸ್ವಾಮೀಜಿಯವರು ಹೇಳ್ತಾರೆ. ಇನ್ನು ವಿಕಾರ ಮತ್ತು ಪುಣ್ಯ ಪಾಪದಲ್ಲಿ ಶಯನ ಮಾಡಿರುವಂಥವರನ್ನು ನಪುಂಸಕರೆಂದು ಹೇಳುವುದರಲ್ಲಿ ಬರುತ್ತದೆ. ಒಂದು ಸ್ತುತಿಯೊಳಗೆ ಇಂಥ ಅದ್ಭುತ ಅರ್ಥವನ್ನು ತೆಗಿಬೇಕಾದ್ರೆ ಆ ಮಹಾಪುರುಷರು ಎಷ್ಟು ತಮ್ಮ ಒಳಗಿರತಕ್ಕಂಥ ಚೈತನ್ಯ ರಸದ ಪಾನ ಮಾಡಿರಬೇಕು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಇಷ್ಟು ವಿಶೇಷವಾಗಿರ್ತಕ್ಕಂಥ ಅರ್ಥಗಳನ್ನು ಜಗತ್ತಿನೊಳಗೆ ಮಹಾಪುರುಷರು ಇಂಥವ್ರನ್ನ ಬಿಟ್ಟರೆ ಬೇರೆ ಯಾರಿಗೂ ತೆಗಿಲಿಕ್ಕಾಗೋದು. ನೋಡ್ರಿ ಎಂಥ ವಿಷಯ ಹೇಳ್ತಾ ಇದ್ದಾರೆ. ಪುಣ್ಯ ಪಾಪ ರೂಪದ ವಿಕಾರದೊಳಗೆ ಯಾರು ಮಲ್ಕೊಂಡಿದ್ದಾರಲ್ಲ ಅವರು ನಪುಂಸಕರು ಅಂತ ತಿಳ್ಕೊಂಡು ಹೇಳಲಿಕ್ಕೆ ಬರ್ತದೆ. ಭಗವಾನ್ ಆತ್ಮನು ತನ್ನ ಅನಂತ ಜ್ಞಾನ, ಅನಂತ ದರ್ಶನ ಮೊದಲಾದ ಚೈತನ್ಯ ನಗರದಲ್ಲಿ ಏಕಾಕಾರನಾಗಿ ಶಯನ ಮಾಡುತ್ತಾನೆ. ಅವನನ್ನು ಪುರಾಣ ಪುರುಷನೆಂದು ಹೇಳುವುದರಲ್ಲಿ ಬರುತ್ತದೆ. ಎಂದರೆ ಆತ್ಮನನ್ನು ಪುರಾಣ ಪುರುಷನೆಂದು ಹೇಳುವುದರಲ್ಲಿ ಬರುತ್ತದೆ ಮತ್ತು ಭಗವಂತನನ್ನು ಕೂಡ ಪುರಾಣ ಪುರುಷರೆಂದು ಹೇಳುವುದರಲ್ಲಿ ಬರುತ್ತದೆ. ಯಾರು ಈ ಪ್ರಕಾರದ ಒಂದು ಸಾಧನೆಯನ್ನು ಮಾಡಿ ಅನಂತ ಗುಣಗಳಿಂದ ಯುಕ್ತಿರ್ತಕ್ಕಂಥ ಚೈತನ್ಯ ನಗರದೊಳಗೆ ಏಕಾಕಾರರಾಗಿ ಯಾರು ಶಯನ ಮಾಡಿದಾರಲ್ಲ ಅವರೇ ನಿಜವಾಗಿ ಏನಿದ್ದಾರಪ್ಪ ಅಂತಂದ್ರೆ ಪುರಾಣ ಪುರುಷರು. ಖರೇ ಪುರುಷರು ಅವರೇ. ಭಗವಾನ್ ಆತ್ಮ ಸ್ವಯಂ ಏನಿದೆ ಅಂತಂದ್ರೆ ಪುರುಷ ಇದ್ದಾರೆ. ಮತ್ತು ಅದನ್ನು ಸಾಧನೆ ಮಾಡಿಕೊಂಡು ಯಾರು ಭಗವಂತತ್ವವನ್ನು ಪಡ್ಕೊಂಡಿದ್ದಾರಲ್ಲ ಆ ಜಿನೇಂದ್ರ ಪ್ರಭುಗಳು ನಿಜವಾಗಿ ಏನಿದ್ದಾರೆ ಅಂದರೆ ಪುರಾಣ ಪುರುಷರು ಅಂತ ತಿಳ್ಕೊಂಡು ಹೇಳಲಿಕ್ಕೆ ಬರ್ತದೆ. ಇವರು ಪುರಾಣ ಪುರುಷರು. ಪುರಾಣದೊಳಗೆ ಬರ್ತಕ್ಕಂಥ ಪಾತ್ರಗಳೆಲ್ಲ ಪುರಾಣ ಪುರುಷರಲ್ಲ. ಈಗ ಆದಿಪುರಾಣದೊಳಗೆ ಅಥವಾ ಪದ್ಮಪುರಾಣದೊಳಗೆ ಅನೇಕ ಪಾತ್ರಗಳು ಬರ್ತಾವ್ರಿ. ಜೊತೆಗಿರ್ತಕ್ಕಂಥ ಅನೇಕ ಪಾತ್ರಗಳು ಬರ್ತಾವೆ. ಅವ್ರನ್ನೆಲ್ಲ ಪುರಾಣ ಪುರುಷಗಳು ತಗೊಂಗಿಲ್ಲ. 63 ಶಲಾಕಾ ಪುರುಷರನ್ನು ಪುರಾಣ ಪುರುಷರು ಅಂತ ತಿಳ್ಕೊಂಡು ಕರೀತಾರೆ. ಅದ್ರ ಜೊತೆಗೆ ಬರ್ತಕ್ಕಂಥ ಪಾತ್ರಗಳು ಅವೆಲ್ಲ ಪುರಾಣ ಪುರುಷನ ಇಲ್ಲ. ಆದರೆ ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಯಾವ್ಯಾವ ಆತ್ಮ ತನ್ನ ಚೈತನ್ಯ ನಗರದೊಳಗೆ ಶಯನ ಮಾಡುವಂಥವ್ರು ಇದ್ದಾರಲ್ಲ ಅವರೆಲ್ಲರೂ ಕೂಡ ಏನಿದ್ದಾರೆ ಅಂದರೆ ಪುರಾಣ ಪುರುಷರು. ಆ ಕಾರಣದಿಂದ ಅಂಥ ಒಂದು ಅರ್ಥವನ್ನು ತೆಗಿಬೇಕಾಯಿತು ಅಂತಂದ್ರೆ ಅದನ್ನು ಯಾರು ಪೂರ್ಣ ರೂಪದಿಂದ ತಮ್ಮ ಪುರುಷ ಸ್ವಭಾವವನ್ನು ತಿಳ್ಕೊಂಡಿದಾರಲ್ಲ ಅವರಿಗಿದೇನಾಗ್ತಂದ್ರೆ ಸಹಜವಾಗಿ ಪ್ರಕಟ ಆಗ್ತದೆ. ಅದಕ್ಕೆ ನೋಡ್ರಿ, ಓ ಪ್ರಭು, ತಾವು ಆತ್ಮಸ್ವರೂಪದಲ್ಲಿ ಸ್ಥಿರವಾಗಿದ್ದರೂ ಕೂಡ ಇಲ್ಲೆಲ್ಲ ಏನು ನಾವು ನೋಡಿವಲ್ಲ ಅದರದ ವಿಶ್ಲೇಷಣೆ ಬರ್ತಿದ್ರಿ. ಸ್ಥಿರವಾಗಿದ್ದರೂ ಕೂಡ ಸರ್ವ ವ್ಯಾಪಕರು ಇರುವಿರಿ ಎಂದು ಹೇಳಿ ಇಲ್ಲಿ ವಿರೋಧಾಭಾಸವೆಂಬ ಅಲಂಕಾರದಿಂದ ಭಗವಂತರ ಸ್ತುತಿ ಮಾಡಿದ್ದಾರೆ. ಇದಕ್ಕೆ ವಿರೋಧಾಭಾಸ ಅಲಂಕಾರ ಅಂತ. ಎರಡೂ ಹೇಳೋದು, ಸ್ವರೂಪದೊಳಗೆ ಸ್ಥಿರ ಇದ್ದೀರಿ ಅನ್ನುವಂಥದ್ದು ಹೇಳೋದ, ಅದರ ಜೊತೆಗೆ ಸರ್ವ ವ್ಯಾಪಕ ಇದ್ದೀರಿ ಅಂತ ತಿಳ್ಕೊಂಡು ಹೇಳೋದು. ಎರಡೂ ಏನದಾವ ಹೇಳಿಕೆಗಳು, ಎರಡೂ ವಿರುದ್ಧ ಹೇಳಿಕೆಗಳು. ಎರಡೂ ಹೇಳಿಕೆ ವಿರುದ್ಧ ಇದ್ರೂ ಕೂಡ ಎರಡೂದೊಳಗೆ ಅಪೇಕ್ಷಾ ಬೇರೆ ಇದೆ. ಆ ಕಾರಣದಿಂದ ಎರಡೂ ಹೇಳಲಿಕ್ಕೆ ಬರ್ತದೆ. ಇದಕ್ಕೆ ವಿರೋಧಾಭಾಸ ಅಲಂಕಾರ ಅಂತ ತಿಳ್ಕೊಂಡು ಕರೀತಾರೆ. ವಿರೋಧಾಭಾಸ ಅಲಂಕಾರ ಅಂತಾರೆ. ಪ್ರಭು ತಾವು ಸಮಸ್ತವನ್ನು ತಿಳಿಯುವಂಥವರಾಗಿದ್ದರೂ ಕೂಡ ತಮಗೆ ಯಾವುದೇ ಪದಾರ್ಥದ ಗ್ರಹಣವಿರುವುದಿಲ್ಲ. ನೀವು ಇಡೀ ಲೋಕವನ್ನೆಲ್ಲ ತಿಳಿತಾ ಇದ್ದೀರಿ, ಆದರೆ ಯಾವುದನ್ನು ಗ್ರಹಣ ಮಾಡ್ತಾ ಇಲ್ಲಲ್ಲ. ಇದು ಬಹಳ ವಿಚಿತ್ರ ಇದೆ. ನಾವು ಯಾರ ಜೊತೆಗರೆ ಮಾರ್ಕೆಟ್ಗೆ ಹೋಗಿರ್ತೇವ್ರಿ, ನಮಗೇನು ತಗೊಳ್ಳೋದಿರಂಗಿಲ್ಲ.
ಯಾರ ಜೊತೆ ಮಾರ್ಕೆಟ್ಗೆ ಹೋದಂಥ ಸಮಯದೊಳಗೆ ಅವರು ನೋಡುವಂಥ ಸಮಯದೊಳಗೆ ನಾವು ನೋಡ್ತೇವೆ. ನಾವು ನೋಡುವಂಥ ಸಮಯದೊಳಗೆ ನಾವೇನು ಮಾಡ್ತೇವೆ ಅಂದ್ರೆ ಅವನಕ್ಕಿಂತ ಹೆಚ್ಚು ಖರೀದಿ ಮಾಡ್ಕೊಂಡು ಬರ್ತೀವಿ. ನಾವು ಹೋಗಿರ್ತೇವೆ ಅದ್ರ ಸಲುವಾಗಿ ಅವನ ಜೊತೆ ಹೋಗಿರ್ತೇವೆ ರೀ. ಅವನ ಜೊತೆಗೆ ಹೋದ್ರೂ ಕೂಡ ಅಂದ್ರೆ ನಮ್ಮ ನೋಡೋದಕ್ಕೆ ಮತ್ತು ಕೇವಲಿಗಳು ನೋಡೋದಕ್ಕೆ ಏನು ವ್ಯತ್ಯಾಸ ಇದೆ ಅದನ್ನು ಹೇಳ್ತಾ ಇದ್ದೇವೆ. ಅಂದ್ರೆ ನಾವು ನೋಡೋದಕ್ಕೆ ಮತ್ತು ಅವ್ರು ನೋಡೋದಕ್ಕೆ ಎಷ್ಟು ವ್ಯತ್ಯಾಸ ಐತೆ ನೋಡಿ. ಏನೂ ಬ್ಯಾಡ ಅಂತೇಳಿ ಹೋದವರು ನೋಡಿದ ನಂತರ ನಾವು ಆಕರ್ಷಿತರಾಗಿ ಅದ್ರ ಕಡೆ ಏನಾಗ್ತೀವಿ ಅಂತಂದರೆ ಅದ್ರ ಜೊತೆಗೆ ಏಕಾಗಿ ಅವುಗಳನ್ನು ತಗೊಳ್ಳುವಂಥ ಸಂದರ್ಭ ಬಂದುಬಿಡುತ್ತೆ. ಅದರ ಕೇವಲಿ ಭಗವಂತರು ಇಡೀ ಲೋಕವನ್ನೆಲ್ಲ ನೋಡ್ತಾ ಇದ್ದಾರೆ, ಯಾವುದೂ ಕೂಡ ಅವರಿಗೆ ಗ್ರಹಣ ಆಗಿಲ್ಲ. ಮುಂದೆ ನಾವು ತಗೊಳ್ಳದಿದ್ರೂ ಗ್ರಹಣ ಮಾಡ್ತೇವೆ. ನಾವು ವಸ್ತು ಏನೂ ತಗೊಂಡಿಲ್ಲ, ಆದರೂ ಕೂಡ ತಗೊಳ್ಬೇಕು ಅನ್ನುವಂಥ ಭಾವ ಬರ್ತಿತ್ತಲ್ಲ, ಅದರ ಕುರಿತಾಗಿ ಮಮತ್ವ ಭಾವ ನಿರ್ಮಾಣ ಆಗ್ತಾ ಇದೆಯಲ್ಲ, ಅವಾಗ ಅದನ್ನು ನಾವು ತಗೊಂಡಂಗನ ಇದೆ, ಅದನ್ನು ಗ್ರಹಣ ಮಾಡಿದಂಗನ ಇದೆ. ಆ ವಸ್ತು ನಮ್ಮೊಳಗೆ ಬತ್ತಲ್ಲ ಆಸಕ್ತಿಯಿಂದ, ಹೀಗಾಗಿ ನಾವು ಅದರೊಳಗೆ ಏನು ಆಸಕ್ತಿ ಮಾಡಿದೀವಲ್ಲ ಅದು ಏನಾಯಿತು ಅಂತಂದ್ರೆ ಅದನ್ನು ಗ್ರಹಣ ಮಾಡಿದಂಗನ ಆಯಿತು. ಆದರೆ ಕೇವಲಿಗಳಿಗೆ ಹಂಗಿಲ್ಲ. ಮೂರೂ ಲೋಕದ ಎಲ್ಲ ಸಮಸ್ತ ಪದಾರ್ಥಗಳನ್ನು ತಿಳಿತಾ ಇದ್ರೂ ಕೂಡ ಯಾವ ವಿಷಯನೂ ಕೂಡ ಅವ್ರಿಗೆ ಏನಾಗೋದಿಲ್ಲ ಅಂದರೆ ಗ್ರಹಣ ಆಗೋದು. ಎಲ್ಲದರ ಮಧ್ಯದೊಳಗಿದ್ರೂ ಕೂಡ ಅದನ್ನು ಏನು ಮಾಡಿಲ್ಲ, ಅವರ ತಗೊಂಡಿಲ್ಲ, ಗ್ರಹಣ ಆಗಲಿಲ್ಲ. ತಾವು ಎಲ್ಲವನ್ನು ತಿಳಿಯುತ್ತೀರೇನೋ ನಿಜ, ಆದರೆ ಧಾರಣವಂತೂ ಯಾವುದರಲ್ಲೂ ಇರುವುದಿಲ್ಲ. ಎಲ್ಲ ತಿಳಿತಾ ಇದ್ದೀರಿ, ಆದರೆ ಯಾವುದನ್ನು ಕೂಡ ನೀವು ಧಾರಣ ಮಾಡೋದಿಲ್ಲ. ಓ ಪ್ರಭು, ಮೂರನೇ ವಿಶೇಷಣೆ, ಓ ಪ್ರಭು, ತಾವು ದೀರ್ಘಾಯುಷ್ಯರಿದ್ದರೂ ಕೂಡ ವೃದ್ಧಾವಸ್ಥೆಯಿಂದ ರಹಿತರಾಗಿರುವಿರಿ. ನೀವು ದೀರ್ಘಾಯುಷ್ಯವನ್ನು ಧಾರಣ ಮಾಡಿದಂಥವರಿದ್ದೀರಿ, ಆದರೂ ಕೂಡ ವೃದ್ಧಾಪ್ಯನೆಯಲ್ಲಿ ನಿಮಗೆ. ತಮ್ಮ ಆಯುಷ್ಯವು ಅತ್ಯಂತ ದೀರ್ಘವಾಗಿದ್ದರೂ ಕೂಡ ವೃದ್ಧಾವಸ್ಥೆಯಾಗಲಿ ಅಥವಾ ಶರೀರದಲ್ಲಿ ಜೀರ್ಣತೆಯಾಗಲಿ ಬರುವುದೇ ಇಲ್ಲವಲ್ಲ. ವಯಸ್ಸು ಹೆಚ್ಚಾದಂಗೆ ಏನಾಗ್ತಿತ್ತು ಅಂದ್ರೆ ಶರೀರ ಜೀರ್ಣ ಆಗ್ತಿದೆ ಸಾಮಾನ್ಯ ಜೀವಿಗಳದ್ದು. ಆದರೆ ಕೇವಲಿಗಳದ್ದ ಇಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಯಾವ ಪುಣ್ಯ ಪ್ರಾಪ್ತಿ ಇರ್ತದಲ್ಲ ಅವರಿಗೆ ವೃದ್ಧಾಪ್ಯನ ಬರೋದಿಲ್ಲ. ಅವರು ನಿತ್ಯ ನಿರಂತರ ಏನಿರ್ತಾರಪ್ಪ ಅಂತಂದ್ರೆ ತಾರುಣ್ಯದೊಳಗಡೆ ಏನಾಗಿರ್ತಾರೋ ಅಂತಂದ್ರೆ ಇರುವಂಥವ್ರು ಇರ್ತಾರೆ. ವೃದ್ಧಾವಸ್ಥೆ ಅವ್ರಿಗೆ ಏನಾಗೋದಿಲ್ಲ, ಬರೋದಿಲ್ಲ. ಅಂದರೆ ಇಲ್ಲಿ ದೀರ್ಘ ಆಯುಷ್ಯ ಅಂತ ಹೇಳಿದ ಮೇಲೆ ವೃದ್ಧಾಪ್ಯ ಬರಬೇಕು, ಆದರೆ ದೀರ್ಘ ಆಯುಷ್ಯವೂ ಇದೆ, ವೃದ್ಧಾಪ್ಯ ಇಲ್ಲ. ಹಿಂಗೆ ಎರಡೂ ವಿರುದ್ಧವಾಗಿರ್ತಕ್ಕಂಥ ಅಂಶಗಳನ್ನು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಯಾವ ಪ್ರಕಾರ ತೀರ್ಥಂಕರ ಪ್ರಭುವಿಗೆ ವೃದ್ಧಾವಸ್ಥೆಯು ಇರುವುದೇ ಇಲ್ಲ, ಅದೇ ಪ್ರಕಾರ ಭಗವಾನಾತ್ಮನು ಅನಾದಿಯಿಂದ ಇದ್ದರೂ ಕೂಡ ಅವನ ಯಾವುದೇ ಗುಣದಲ್ಲಿ ಜೀರ್ಣತೆಯು ಕಂಡು ಬರುವುದಿಲ್ಲ. ಇದೊಂದು ವಸ್ತು ಐತಲ್ಲ, ಇದೊಂದು ವಸ್ತು ನಾವು ತೊಗೊಂಡು ಬಂದಿದ್ದೀವಿ, ಹೊಸದೈತೆ ಅಂತ ಇಟ್ಕೊಡು. ಇದು ಎಷ್ಟು ದಿವಸ ಬರ್ತೈತ್ರಿ? ಒಂದು 5 ವರ್ಷ 10 ವರ್ಷ ಆದ ನಂತರ ನಾವು ಏನು ಮಾಡದಿದ್ರೂ ಸ್ವಯಂ ತಾನಾದ ಏನಾಗ್ತೈತ್ರಿ, ಜೀರ್ಣ ಆಗ್ತದೆ, ತನ್ನಿಂದ ತಾನ ಜೀರ್ಣ ಆಗ್ತದೆ. ಕಪಾಟದೊಳಗೆ ಬಟ್ಟೆಗಳನ್ನು ಹೊಸ ತೊಗೊಂಡು ಇಡೋದ್ರಿ, ಅವನ್ನೇನು ಉಡೋದಿಲ್ಲ. ಇಷ್ಟದಾವ್ ನಾನು ಹೇಳ್ಕೊಂತ ಹೋಗೋದ್ರಿ. ಒಂದು 5-6 ವರ್ಷ ಹೋದ ನಂತರ ಏನಾಗ್ತೈತ್ರಿ, ಸ್ವಯಮೇವ ಜೀರ್ಣ ಆಗ್ತದೆ. ಜಗತ್ತಿನ ಪ್ರತಿಯೊಂದು ಪದಾರ್ಥವೂ ಕೂಡ ಹೀಗೇ ಇದೆ, ಆದರೆ ಪ್ರಭು ತಾವು ಹಾಗಿಲ್ಲ. ಎಲ್ಲವೂ ಜೀರ್ಣತೆಗೊಳಗಾಗ್ತಿದೆ, ಆದರೆ ನಿಮ್ಮ ಅನಂತ ಗುಣಗಳಲ್ಲಿ ಯಾವ ಕೊರತೆಯೂ ಕೂಡ ಆಗೋದಿಲ್ಲ. ಅನಾದಿಯಿಂದ ಅನಂತ ಕಾಲ ತನಕ ನಿಮ್ಮ ಅನಂತ ಗುಣಗಳಲ್ಲಿ ಯಾವ ಜೀರ್ಣತೆ ಏನಾಗೋದಿಲ್ಲ ಅಂತಂದ್ರೆ ಆಗೋದಿಲ್ಲ, ಕಮ್ಮಿ ಆಗೋದನೇ ಇಲ್ಲ. ಮುಂದೆ ಜ್ಞಾನಮಯನಾದ ಪ್ರಭುವು ಅನಾದಿ ಕಾಲದಿಂದ ವಿದ್ಯಮಾನವಿದ್ದರೂ ಕೂಡ ದ್ರವ್ಯ ಸ್ವಭಾವದಲ್ಲಿ ಯಾವ ನ್ಯೂನ್ಯತೆ ಅಥವಾ ಅಧಿಕತೆ ಕಂಡುಬರುವುದಿಲ್ಲ. ಹೀನಾಧಿಕತೆ ಇಲ್ಲ, ಅನಾದಿ ಕಾಲದಿಂದ ಇದ್ದಾರೆ. ಸ್ವಭಾವದೊಳಗೆ ಯಾವ ಕೊರತೆಯೂ ಇಲ್ಲ, ಯಾವ ಅಧಿಕತೆಯೂ ಕೂಡ ಅವರಿಗೆ ಸಂಭವಿಸುವುದಿಲ್ಲ. ಶರೀರದ ಚರ್ಮವಂತೂ ಜೀರ್ಣವಾಗಿ ಹೋಗುತ್ತದೆ, ಆದರೆ ಭಗವಾನಾತ್ಮನಲ್ಲಿ ಒಂದಿಷ್ಟು ಜೀರ್ಣತೆಯೂ ಬರುವುದಿಲ್ಲ. ಶರೀರದ ಒಳಗೆ ಏನಾಗ್ಬೋದು ಅಂದರೆ ಜೀರ್ಣತೆ ಬಂದರೆ ಬರಬಹುದು, ಆದರೆ ಆತ್ಮನಲ್ಲಿ ಏನಾಗುವುದಿಲ್ಲ, ಒಂದಿಷ್ಟು ಕೂಡ ಜೀರ್ಣತೆ ಬರುವ ಸಾಧ್ಯತೆ ಇಲ್ಲ. ಆತ್ಮನಂತೂ ಅನಾದಿಯಿಂದ ಹೇಗೆ ಇದ್ದಾನೋ ಹಾಗೇ ಇದ್ದಾನೆ. ಅನಾದಿಯಿಂದ ಆತ್ಮ ಹೆಂಗಿದ್ದಾರೆ, ಹಿಂದೆ ಹೆಂಗಿದ್ದ ಈಗೂ ಹಾಗೇ ಇದ್ದಾನೆ, ಮುಂದೆ ಹಾಗೇ ಇರಾವಿದ್ದಾನೆ. ಏನು ಮಾಡೋದೇನು ಅವಶ್ಯಕತೆ ಇದೆ? ಏನು ಮಾಡೋದಿದೆ ಅಂದರೆ ಅವ ಹೇಗಿದ್ದಾನಲ್ಲ ಹಾಗೆ ತಿಳಿಯೋದಿದೆ, ಹಾಗೆ ಸ್ವೀಕಾರ ಮಾಡೋದಿದೆ,
ಹಾಗೆ ಅವನೊಳಗನೆ ಏನಾಗೋದಿದೆ, ಉಳಿಯೋದಿದೆ. ಇದು ಒಂದು ಮಾಡೋದಿದೆ, ಇದನ್ನು ಮಾಡಿಲ್ಲ. ಹೀಗಾಗಿ ನಾವು ಬರೀ ಏನು ಮಾಡ್ಕೊಂಡಿದ್ದೀವಿ, ಶಬ್ದಗಳನ್ನು ಕೇಳ್ಕೊಂಡಿದ್ದೀವಿ, ಆ ಶಬ್ದದ ಅರ್ಥಭೂತವಾಗಿರ್ತಕ್ಕಂಥ ಪ್ರವೃತ್ತಿಗಳನ್ನು ನಾವು ಮಾಡಿಲ್ಲ. ಅದಕ್ಕಿಲ್ಲಿ ಮಹಾಕವಿ ಧನಂಜಯನು ಅಂಥ ಮಹಿಮಾವಂತನಾದ ಭಗವಾನಾತ್ಮನ ಸ್ತುತಿ ಮಾಡಲು ಉದ್ಯುಕ್ತನಾಗಿದ್ದಾನೆ. ನೋಡ್ರಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಆದಿನಾಥ ಭಗವಂತರ ಸ್ತುತಿ ಮಾಡಲಿಕ್ಕೆ ಉದ್ಯುಕ್ತ ಆಗಿಲ್ಲ, ಭಗವಾನಾತ್ಮನ ಸ್ತುತಿ ಮಾಡಲು ಉದ್ಯುಕ್ತನಾಗಿದ್ದಾನೆ. ವ್ಯವಹಾರ ಅಪೇಕ್ಷೆಯಿಂದ ಪ್ರಥಮ ತೀರ್ಥಂಕರರಾದ ವೃಷಭದೇವ ಭಗವಂತರ ಸ್ತುತಿ ಮಾಡುತ್ತಿದ್ದಾನೆ. ವೃಷಭದೇವರ ಸ್ತುತಿ ಮಾಡ್ತಾ ಇದ್ದಾರ ಅಂತ ಅನಿಸ್ತಾ ಇದೆ, ಆದರೆ ಸ್ತುತಿ ಯಾರ್ದು ನಡೆದಿದೆ? ಭಗವಾನಾತ್ಮನ ಸ್ತುತಿ ನಡೆದಿದೆ. ಸ್ತುತಿ ಮಾಡ್ಕತ್ತಂಗ ನಮಗ ಜಿನೇಂದ್ರ ಪ್ರಭು ಆದಿನಾಥ ಭಗವಂತರ ಸ್ತುತಿ ಮಾಡ್ತಾ ಇದ್ದಾರ ಅಂತ ಅನಿಸ್ತಾ ಇದೆ, ಆದರೆ ಯಾರ ಸ್ತುತಿ ನಡೆದಿದೆ? ಭಗವಾನಾತ್ಮನ ಸ್ತುತಿ ನಡೆದಿದೆ, ನಿಜ ಶುದ್ಧಾತ್ಮನ ಸ್ತುತಿ ನಡೆದಿದೆ. ಆದರೆ ಭಗವಾನಾತ್ಮನೇ ಅಂತ ಪರಮ ಪದಕ್ಕೆ ಪ್ರಾಪ್ತನಾಗುತ್ತಾನೆ. ಅದಕ್ಕೆ ಜಿನೇಂದ್ರ ಪ್ರಭು ಆಗವ್ರು ಯಾರು? ಯಾವ ಈ ಆತ್ಮ ಇದ್ದಾನಲ್ಲ, ಇವನೇ ಮುಂದೆ ಏನಾಗ್ತಾನಂತಂದ್ರೆ ಭಗವಾನಾತ್ಮ ಅಥವಾ ಆ ಒಂದು ಪರಮ ಪದಕ್ಕೆ ಪ್ರಾಪ್ತ ಆಗ್ತಾನೆ. ಆದುದರಿಂದ ಇಲ್ಲಿ ವೃಷಭನಿದ್ದಾನೆ ಎಂದು ತಿಳಿಯಬೇಕು. ಆ ಪ್ರಕಾರ ಸ್ತುತಿ ಮಾಡುವಂಥ ಸಮಯದೊಳಗೂ ಕೂಡ, ಭಗವಾನಾತ್ಮನ ಸ್ತುತಿ ಮಾಡುವಂಥ ಸಮಯದೊಳಗೂ ಕೂಡ ವೃಷಭ ಇದ್ದಾನ ಅಂತ ತಿಳ್ಕೊಂಡು ಏನು ಮಾಡಬೇಕು ಅಂದ್ರೆ ತಿಳಿಬೇಕಾಗ್ತೈತಿ. ಅಯ್ಯ ಸಹೋದರನೇ, ನಿನ್ನ ಆತ್ಮನ ಮಾತನ್ನೇನು ಹೇಳುವುದು? ನೋಡಿ, ಮಹಾಪುರುಷರಿಗೆ ಇದು ಉದ್ಘಾರ ಬರ್ತಿತ್ತು. ಏನು ಹೇಳೋದಪ್ಪ, ಆತ್ಮನ ವಿಷಯ ಏನಂತ ಹೇಳುದ? ಆ ಪೂರ್ಣಾನಂದ ಪ್ರಭು ಒಂದು ಸಮಯದಲ್ಲಿ ಸಂಪೂರ್ಣ ರೂಪದಿಂದ ಧ್ರುವನಿದ್ದಾನೆ. ಅವನಲ್ಲಿ ವಿಕಾರದ ಗ್ರಹಣವಾಗಲಿ ಅಥವಾ ಪ್ರವೇಶವಾಗಲಿ ಇರುವುದೇ ಇಲ್ಲ. ಇದು ಏನಿದೆ ಅಂತಂದ್ರೆ ಆತ್ಮನ ಸ್ವರೂಪ ಇದೆ. ಆತ್ಮನ ಸ್ವರೂಪ ಏನಂತ ಹೇಳುದಪ್ಪ ನಿನಗೆ? ಅವನ ಮಾತು ಏನಂತ ಹೇಳುದ? ಪೂರ್ಣ ಆನಂದ ಪ್ರಭು ಒಂದು ಸಮಯದೊಳಗೆ ಸಂಪೂರ್ಣ ರೂಪದಿಂದ ಹೆಂಗಿದಾನ ಅಂತಂದ್ರೆ ಧ್ರುವ ಇದ್ದಾನೆ. ಅವನಲ್ಲಿ ವಿಕಾರದ ಗ್ರಹಣ ಆಗಿಲ್ಲ ಅಥವಾ ವಿಕಾರದ ಪ್ರವೇಶ ಕೂಡ ಅದರೊಳಗೆ ಇಲ್ಲವೇ ಇಲ್ಲ. ಆ ಪ್ರಕಾರ ಏನಿದ್ದಾನ ಅಂತಂದ್ರೆ ಭಗವಾನ್ ಆತ್ಮ ಇದ್ದಾನೆ. ಅದಕ್ಕೆ ನಾವು ಆ ಪ್ರಕಾರದ ಆತ್ಮನ ಲಕ್ಷಿಟ್ಕೊಂಡ ಧನಂಜಯ ಮಹಾಕವಿ ಏನು ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಪ್ರಥಮ ತೀರ್ಥಂಕರರ ಸ್ತುತಿ ಮಾಡ್ತಾ ಇದ್ದಾರೆ. ವ್ಯವಹಾರದಿಂದ ನಿಶ್ಚಯದಿಂದ ಆತ್ಮನ ಸ್ತುತಿಯನ್ನೇ ಮಾಡ್ತಾ ಇದ್ದಾರೆ. ಭಗವಂತರಲ್ಲಿ ಸವಿನಯ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ಹೇಳುತ್ತಿರುವುದೇನೆಂದರೆ, ಓ ಭವರಹಿತ ಭಗವನ್, ತಾವು ಶ್ರೇಷ್ಠ ಪುರುಷರಿರುವಿರಿ, ಆದುದರಿಂದ ನಮ್ಮ ರಕ್ಷಣೆ ಮಾಡಿರಿ. ನೋಡಿ, ಭಗವಂತನ ಪ್ರಾರ್ಥನೆ ಏನಿದೆ ಅಂತಂದ್ರೆ, ಪ್ರಭು ನೀವು ಏನಿದ್ದೀರಿ ಅಂತಂದ್ರೆ ಭವರಹಿತಿದ್ದೀರಿ ಮತ್ತು ಶ್ರೇಷ್ಠ ಪುರುಷಿದ್ದೀರಿ, ಅದಕ್ಕೆ ನಮ್ಮ ರಕ್ಷಣೆ ಮಾಡಿ ಎಂದರೆ, ಎಲೇ ಭಗವಾನಾತ್ಮನೇ. ಅದು ಯಾರಿಗೆ ಸಂಬಂಧಪಡ್ತದೆ? ಎಲೇ ಭಗವಾನಾತ್ಮನೇ, ವಿಕಾರಗಳನ್ನು ನಾಶ ಮಾಡು ಮತ್ತು ವಿಕಾರಗಳಿಂದ ನಮ್ಮ ರಕ್ಷಣೆ ಮಾಡು. ಯಾರು ಮಾಡೋವ್ರಿ ನಮ್ಮ ವಿಕಾರಗಳನ್ನು? ನಮ್ಮ ವಿಕಾರಗಳನ್ನು ಯಾರು ನಾಶ ಮಾಡೋರು? ನಾವೇ ಮಾಡಬೇಕು. ನಮ್ಮನ್ನು ರಕ್ಷಣೆ ಯಾರು ಮಾಡೋರು? ನಾವೇ ಮಾಡಬೇಕು. ನಮ್ಮ ರಕ್ಷಣೆ ನಾವೇ ಹೆಂಗೆ ಮಾಡೋದ? ನಮ್ಮ ವಿಕಾರಗಳಿಂದ ನಮ್ಮ ಸ್ವಭಾವವನ್ನು ದೂರ ಮಾಡಿಕೊಂಡ ನಮ್ಮನ್ನು ನಾವೇನು ಮಾಡ್ಕೊಳ್ಳೋದಿದೆ? ರಕ್ಷಣೆ ಮಾಡ್ಕೊಳ್ಳೋದಿದೆ. ಅಂಥ ಮಾತನ್ನಿಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಬಹಳ ಸುಂದರವಾಗಿ ವಿರೋಧಾಭಾಸ ಅಲಂಕಾರವಿರುವುದರಿಂದ ಆಲಿಸುವ ಸಮಯದಲ್ಲಿ ವಿರೋಧದ ಹಾಗೆ ಪ್ರತೀತವಾಗುತ್ತದೆ. ಕೇಳುವಂಥ ಸಮಯದೊಳಗೆ ವಿರುದ್ಧತೆ ಏನಪ್ಪ ಅಂತ ಅನಿಸ್ತಿದೆ, ಆದರೆ ಅದರಲ್ಲಿನ ಅರ್ಥದ ವಿಚಾರ ಮಾಡಿದ ಮೇಲೆ ವಿರೋಧವು ವಿಸರ್ಜಿತವಾಗುತ್ತದೆ. ಅರ್ಥ ಆಯಿತು ಅಂದರೆ ಅಲ್ಲಿ ವಿರೋಧ ಇದ್ದದ್ದು ಏನಾಗ್ತದೆ ಅಂತಂದರೆ ಶಮನಾಗಿ ಆತ್ಮನ ಬಗ್ಗೆ, ಆದಿನಾಥ ಭಗವಂತನ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಭಕ್ತಿಭಾವ ಪ್ರಕಟ ಆಗ್ತಿದೆ ಎನ್ನುವಂಥ ಮಾತಿನಿಂದ ಇವತ್ತಿನ ಚರ್ಚೆಯನ್ನು ನಾವೇನು ಮಾಡೋಣ ಅಂತಂದ್ರೆ ನಿಲ್ಲಿಸೋಣ. ಧನಂಜಯ ಮಹಾಕವಿ ತನ್ನ ಗೃಹಸ್ಥಾವಸ್ಥೆಯೊಳಗೆ ಇಟ್ಕೊಂಡ ಇಷ್ಟೆಲ್ಲ ಅಂತರಂಗದ ಗರ್ಭದೊಳಗೆ ಇಷ್ಟು ವಿಷಯಗಳನ್ನು ಇಟ್ಟುಕೊಂಡು ಆ ಸ್ತುತಿಗಳನ್ನು ಬರೆದಿದ್ದಾರಲ್ಲ, ನಿಜಕ್ಕೂ ಅವರ ಸ್ತುತಿಗಳನ್ನು ಓದೋದೇ ಒಂದು ಏನಿದೆ ಅಂತಂದ್ರೆ ಪರಮ ಭಾಗ್ಯದ ವಿಷಯ ಇದೆ. ಅದಕ್ಕೆ ಎಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಮೊದಲು ಮಾತು ಅಂತ ಏನಿದೆ ಪಂಚಸ್ತೋತ್ರದೊಳಗೆ ಅದನ್ನೊಂದು ಓದಿ, ಇದರ ಮೇಲೆ ಅಪ್ಪಾಜಿಯವ್ರದ್ದು ಕೂಡ ಏನಿದೆ ಅಂತಂದ್ರೆ ಪ್ರಸ್ತಾವನೆ ಇದೆ. ಭಾಳ ಸುಂದರವಾಗಿರ್ತಕ್ಕಂಥ ಪ್ರಸ್ತಾವನೆ ಇದೆ. ಅದನ್ನು ಕೂಡ ಏನಿದೆ ಅಂತಂದ್ರೆ ಓದುವಂಥದ್ದಿದೆ. ಅವೆರಡನ್ನೂ ಓದಿ ಆಮೇಲೆ ಒಳಗೆ ನಾವು ಪ್ರವೇಶ ಮಾಡಿದ್ವಿ ಅಂತಂದ್ರೆ
ಅದ್ರದ್ದು ವಿಶೇಷ ಅರ್ಥ ಆಗ್ತಿದೆ ಅಂತ ಹೇಳ್ತಾ ಇವತ್ತಿನ ಮಾತಿಗೆ